ಶುಭೋದಯ ಎಲ್ಲ ಮಾಸ್ಟರ್ಗಳಿಗೂ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಶರಣಾರ್ಥಿಗಳು. ಎಸ್, ಈ ಒಂದು ಅವಕಾಶಕ್ಕಾಗಿ ಮೊದಲನೇ ನಾನು ಮಹಾವತಾರ್ ಬಾಬಾಜಿ ಅವರಿಗೂ, ಪತ್ರಿಜಿ ಗುರುಗಳಿಗೂ, ಹಾಗೂ ನಮಗೆ ಅವಕಾಶ ಒಂದು ವೇದಿಕೆನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಗುರುಗಳಿಗೂ, ಈ ಒಂದು ಸಮಯದಲ್ಲಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನವನ್ನು ಮಾಡಿ ತಾವೆಲ್ಲರೂ ಕೂಡ ಉತ್ಸುಕತೆಯಿಂದ ಹೆಚ್ಚಿನ ಜ್ಞಾನವನ್ನು ತಗೊಳ್ಳಿಕ್ಕೆ ಆಸಕ್ತರಾಗಿ ಕುಳಿತಿರೋದ್ರಿಂದ ತಮಗೂ ಕೂಡ ಅನಂತ ಕೋಟಿ ನಮನನ್ನು ಸಲ್ಲಿಸುತ್ತಾ ನನ್ನ ಜೀವನದ ಕೆಲವೊಂದು ಅನುಭವಗಳ ಜೊತೆ ಸಾಮಾನ್ಯವಾಗಿ ನಾನು ಯಾವುದೇ ವಿಷಯ ಕೊಡ್ಬೇಕಾದ್ರೂ ಕೂಡ ಟೋಟಲ್ ಅದಕ್ಕಿಂತ ಪರ್ಟಿಕ್ಯುಲರ್ ಆಗಿ ಪ್ರಿಪ್ರೇಷನ್ ಅಂತ ಏನಿರಲ್ಲ. ಬಟ್ ಏನು ಬಂದ್ರು ಕೂಡ ಆ ಕ್ಲಾಸಸ್ ಕೊಡೋದಕ್ಕಂತ ಪೂರ್ವದಲ್ಲಿ ಬಿಗಿನಿಂಗ್ ನನ್ನ ಬಾಲ್ಯದಿಂದನೂ ಹಾಗೆ ಇದ್ದೆ. ಬಟ್ ಈಗ್ಲೂ ನಮಗೆ ಪತ್ರಿಜಿ ಗುರುಗಳು, ಮಹಾವತಾರ್ ಬಾಬಾಜಿ ಗುರುಗಳ ಒಂದು ಸಂಪರ್ಕಕ್ಕೆ ಬಂದ್ಮೇಲೆ, ಅವರ ಆದೇಶಗಳ ಸಂಪರ್ಕ, ಅವರು ಧ್ಯಾನ ಮಾಡ್ತಕ್ಕಂಥದ್ದು ಬಂದ್ಮೇಲೆ ಏನೇ ಒಂದು ವಿಷಯ ಕೊಡೋದಿತ್ತು ಅಂತಂದ್ರು ಕೂಡ ನಾನು ಒಂದು 5 ರಿಂದ 10 ನಿಮಿಷ ಸುಮ್ಮನೆ ಕೂತ್ಕೊಂಡು ನನ್ನ ಥಾಟ್ಸ್ ಲೆವೆಲ್ ಅಲ್ಲಿ, ಕಲ್ಪನೆಯಲ್ಲಿ ಅವರ ಚಿತ್ರಗಳನ್ನು ತಗೊಂಡು ಈ ಪ್ರಪಂಚ ಉದ್ಧಾರಕ್ಕಾಗಿ, ಪ್ರಪಂಚದ ಉನ್ನತಿಗಾಗಿ, ಸರ್ವರ ಆರೋಗ್ಯಕ್ಕಾಗಿ ಈ ದೇಹವನ್ನು ಬಳಸಿಕೊಂಡು ಏನಾದ್ರೂ ಸಂದೇಶಗಳನ್ನು ಕೊಡಿ ಗುರುಜಿ ಅಂತೇಳಿ ನಾನು ಕೇಳ್ಕೊತಿರ್ತೀನಿ. ಆ ಸಮಯದಲ್ಲಿ ಒಂದಿಷ್ಟೇನೋ ವಿಷಯಗಳು ಬರ್ತಿರ್ತವೆ, ಅವುಗಳನ್ನ ತಮ್ಮ ಹತ್ರ ಹೇಳ್ತಿರ್ತೀನಿ. ಬಟ್ ಹೇಳ್ಬೇಕಾದ್ರೆ ಹಂಗ ಏನೋ ಹೇಳಿದ್ದು ಅಂತಲ್ಲ, ಅದು ನನ್ನಲ್ಲಿ ನಾನು ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡೀನಿ, ನಾನು ಮಾಡಿದೀನಿ, ನಾನು ಅನುಸರಿಸ್ತಾ ಇದೀನಿ, ಪಾಲಿಸ್ತಾ ಇದೀನಿ, ಅದ್ ನನಗೆ ತೃಪ್ತಿ, ಆತ್ಮತೃಪ್ತಿ ಇದ್ರೆ ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಂಗೆ ಎಲ್ಲದೂ ಹೇಳ್ಬೇಕು ಅಂತ ಅಲ್ಲ. ಈ ಒಂದ್ ನಿಟ್ಟಿನಲ್ಲಿ ಮಾಸ್ಟರ್ಸ್, ಇವತ್ತಿನ ಒಂದು ವಿಷಯ ಏನ್ ಬರುತ್ತೆ ಅಂತಂದ್ರೆ, ನನ್ನನ್ನ ಎದುರುಗಡೆಯಿಂದ ನಾನೇ ಕೇಳ್ಬೇಕು. ಉದಾಹರಣೆಗೆ ಹೇಳ್ತಾ ಇದೀನಿ, ಈಗ ನನ್ನ ಹೆಸರು ಸಣ್ಣಗೌಡ, ಎದುರುಗಡೆಯಿಂದ ಒಬ್ರು ಕೇಳ್ತಾರೆ ನನ್ನ, ಏನ್ಪಾ ಸಣ್ಣಗೌಡ ಆರೋಗ್ಯವಾಗಿದೆಯಾ ಅಂತೇಳಿ. ಆರೋಗ್ಯ ಅಂತಂದಾಗ ಎಲ್ಲಾ ರೀತಿ 6 ರೀತಿಯಿಂದ ಬರ್ತದೆ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಇವು ಎಲ್ಲ ರೀತಿಯಿಂದ ಆರೋಗ್ಯವಾಗಿದೆಯಾ ಅಂತೇಳಿ. ಅವಾಗ ಒಂದೊಂದನ್ನ ಡೆಫಿನಿಷನ್ ಕೊಡ್ಬೇಕಾಗತ್ತಲ್ಲ. ಆರೋಗ್ಯ ಹಂಗಾರ ಸಾಮಾಜಿಕ ಆರೋಗ್ಯ ಅಂದ್ರೆ ಹೆಂಗಿದೆಯಾ, ದೈಹಿಕ ಆರೋಗ್ಯ ಅಂದ್ರೆ ಯಾವ ತರ ಇದೆಯಾ. ದೈಹಿಕ ಆರೋಗ್ಯ ಅಂತಂದಾಗ ಸಾಮಾನ್ಯವಾಗಿ ತಮ್ಮನ್ನ ಯಾರಾದ್ರೂ ಕೇಳಿದ್ರೆ ಏನ್ರಿ ಆರಾಮಿದ್ದೀರಾ ಅಂತಂದ್ರೆ ಹೇಳ್ಬೋದು, ಹ್ಞೂನ್ರಿ ಆರಾಮದೀನಿ. ಹೆಂಗ ಆರೋಗ್ಯ ಇದ್ದೀರಾ? ಏನಲ್ರಿ, ಸ್ವಲ್ಪ BP ಇದೆ, ಲೈಟ್ ಆಗಿ ಶುಗರ್ ಇದೆ, ಸ್ಮಾಲ್ ಗುಳಿಗೆ ಕೊಟ್ಟಾರ ಡಾಕ್ಟರ್, ಬಹಳ ಏನಲ್ಲ, ಸಣ್ಣ ಇದಿಷ್ಟು ತಗೊಂಡ್ರೆ ಸಾಕೇನು ತೊಂದರೆ ಆಗಲ್ಲ ಅಂತ ಹೇಳ್ಯಾರ. ಡೈಲಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಗುಳಿತಾ ಅಂತಾನೆ, ಅದು ನಿಮ್ಗೆ ಆರಾಮದನಿ, ಒಂದಿಷ್ಟೇನೋ ಊಟದಲ್ಲಿ ಮೇಂಟೈನ್ ಮಾಡ್ಕೊಂಡೆ ಆರಾಮದೀನಿ ಅಂತ ಅದ. ಮೆಡಿಸಿನ್ ತಗೊಂಡು ಆರಾಮದನಿ ಅಂತ ಹೇಳ್ತಾರ. ನಾನ್ ಹೇಳೋದು ಹಂಗಲ್ಲ. ಒಟ್ಟಾರೆ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಅನ್ನೋದನ್ನ ಯಾವುದನ್ನು ತಗೋಬಾರ್ದು. 5 mg ಐತ್ರಿ, 2 mg ಐತ್ರಿ, ಸಣ್ಣದೈತ್ರಿ, ಅದರಿಂದ ಏನ್ ತೊಂದ್ರೆ ಇಲ್ಲ ಅಂತ್ರಿ ಡಾಕ್ಟರ್ ಹೇಳ್ಯಾರಿ. ನೋ ನೋ ನೋ. ಯಾವ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಅನ್ನ ತಗೊಳ್ದಂಗೆನೆ, ನುಂಗದಂಗೆನೆ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಳೋದು ಆರೋಗ್ಯ ಅಂತ ಹೇಳ್ತದೆ ಕೆಲವು ಕಡೆ. ಹಂಗಾರೆ ಆತರ ಆರೋಗ್ಯವನ್ನು ಮ್ಯಾನೇಜ್ ಮಾಡ್ಕೋಬೇಕಾದ್ರೆ ಹೆಂಗಿರ್ಬೇಕು ನಮ್ಮ ಶೈಲಿ, ಊಟದ್ದಿರ್ಬೋದು, ನಮ್ಮ ಆರೋಗ್ಯ, ದೇಹ ಯಾವ ತರ ಇರ್ಬೇಕು, ದೇಹ ದಾಢ್ಯತೆ ಹೆಂಗಿರ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. BMI ಅಂತ ಹೇಳ್ತಾರೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ, ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ. ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಎತ್ತರ ಏನಿರುತ್ತಲ್ಲ, ಅದ್ ನಂದು ಉದಾಹರಣೆ ಕೊಡ್ತಿರ್ತೀನಿ, ಅದ್ರ ಮೇಲೆ ನೀವು ಕಂಪೇರ್ ಮಾಡ್ಕೊಳ್ರಿ. 158 ಸೆಂಟಿಮೀಟರ್ ಲೆವೆಲ್ ನಲ್ಲಿ ಅದು ನನ್ನ ಹೈಟು. ಹೌದ್ರೆ 5'4" ಅಂತಂದ್ರೆ ಅಷ್ಟು ಬರುತ್ತೆ. ಅದು 158 ಸೆಂಟಿಮೀಟರ್ ಹೈಟ್ ಇದಾನೆ ಅಂತಂದ್ರೆ, ಆ ಹೈಟಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ 158ರಲ್ಲಿ 100 ಬಿಡ್ಬೇಕು, ಬೇರೆ ಮೇಲ್ಗಡೆದ 58 ಮಾತ್ರ ಹಿಡ್ಕೋಬೇಕು. ಆ 58ರಲ್ಲಿ 2 ಮೈನಸ್ ಮಾಡ್ಬೇಕು. 58ಗೆ 2 ಮೈನಸ್ ಮಾಡಿದ್ರೆ 56 ಆಗುತ್ತೆ. ಮತ್ತೆ 58ಗೆ 2 ಪ್ಲಸ್ ಮಾಡ್ಬೇಕು. 58ಗೆ 2 ಪ್ಲಸ್ ಅಂದ್ರೆ 60 ಆಗುತ್ತೆ. ಅಂದ್ರೆ 56ರಿಂದ 60 ನನ್ನ ದೇಹದ ತೂಕ ಇರ್ಬೇಕು. ಅದು BMI, ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ಕರೆಕ್ಟ್ ಅದನ ಅಂತ. ಇದನ್ನ ಎಲ್ರಿ ಚೆಕ್ ಮಾಡೋದು? ಸಾಮಾನ್ಯ ಹಾಸ್ಪಿಟ್ಲ್ಗಳಾಗ ಮಾಡ್ತಿರ್ತಾರೆ. ಬಟ್ ನಾವು ಒಂದು ನಂದಾ ಮೇಡಮ್, ನಾವು ಒಂದು ನೆಟ್ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ನಮ್ಗೆಲ್ಲ ಮಾಡ್ತಾ ಇದ್ರು. ನನಗಿದು ಯಾವಾಗ ಪರಿಚಯ ಆಯ್ತು, ಸುಮಾರು ಒಂದು
18ರಿಂದ 20 ವರ್ಷ ಆಗಿರ್ಬೋದು ನನಗೆ ಅದು ಪರಿಚಯ ಆಗಿ. ಅವತ್ತಿಂದ ಇವತ್ತಿಗೂ ಕೂಡ ನನ್ನ ತೂಕ, ನಾನೇನು ಇದನ್ನ 158 ಸೆಂಟಿಮೀಟರ್ ಲೆಕ್ಕಕ್ಕ 55ರಿಂದ 62 ಒಳಗೆ ಯಾವತ್ತೂ ಹೋಗಿಲ್ಲ ನಾನು. ಕಡಿಮೆ ಅಂತಂದಾಗ ಅಂದ್ರೆ ಕಾಲಮಾನಕ್ಕೆ ತಕ್ಕಂಗ, ಸ್ವಲ್ಪ ಬೇಸಿಗೆ ಒಳಗ ಹೆವಿ ವರ್ಕ್ ಇದ್ದಾಗ ಕಡಿಮೆ ಆಗಿರ್ತೀನಿ. ಮತ್ತೆ ಮಳೆಗಾಲದಲ್ಲಿ ನಂತರ ಈ ಸದ್ಯ ಸ್ವಲ್ಪ ಜಾಸ್ತಿ ಇದೆ, ಯಾಕಂದ್ರೆ ಮಳೆಗಾಲ ಖಾಲಿ ಇತ್ತು, ಊಟ ಚೆನ್ನಾಗಿ ಮಾಡಿದ್ಲ. ಈ ಮತ್ತೆ ಕ್ರಮೇಣ ಹೋಗ್ಬಿಡುತ್ತೆ ನಂದು. ಏಪ್ರಿಲ್ ಮೇ ನಟಿಗೆ ಮತ್ತೆ ಡೌನ್ ಆಗುತ್ತೆ. ಇಷ್ಟರಲ್ಲೇ ಮೇಂಟೈನ್ ಮಾಡ್ಕೊಳ್ಳೋದ ದೈಹಿಕವಾಗಿ ಫುಲ್ ಫಿಟ್ ಅದ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರ, ಏನ್ಲೇ ಗೌಡ ನಿಂಗೆ ಯಾವಾಗ್ಲೂ ಹಿಂಗಿದಿಲ್ಲ ಒಂಥರ ಅಂತ ಹೇಳಿ. ಅಂದ್ರೆ ಅದಕ್ಕೆ ಕಾಳಜಿ ನಮಗೆ ಬೇಕು. ಈ ಒಂದು ಒಂದು ಜ್ಞಾನ ತಮ್ಮೆಲ್ಲರಿಗೂ ಇರ್ಲಿ ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಹಂಗಾರೆ ಏನ್ ಮಾಡ್ಬೇಕ್ರಿ? ಹಂಗಾರೆ ಅದಕ್ಕೆ ಕರೆಕ್ಟ್ ಇರ್ಬೇಕಾದ್ರೆ ಯಾಕೆ ಅದು ಇರ್ಬೇಕು ಅಂತಂದ್ರೆ, ಉದಾಹರಣೆಗೆ ನೋಡಿ, ನೀವು ಇಷ್ಟಿತ್ತು ಅಂದ್ರೆ ನಮ್ಗೆ ಯಾವುದೇ ಒತ್ತಡ ಇರಲ್ಲ, ನಮ್ಮ ದೇಹದ ಯಾವುದೇ ಭಾಗಗಳು ಫ್ಯಾಟ್ ಜಾಸ್ತಿ ಆಗಿರಲ್ಲ, ಫುಲ್ ಆಕ್ಟಿವ್ ಆಗಿರ್ತೇವೆ. ಯಾವತ್ತು ನಾವು ಆಕ್ಟಿವ್ ಇರ್ತೇವೆ, ನಮ್ಗೆ ಇನ್ನೂ ಮಾತಾಡ್ಲಿಕ್ಕೆ, ಹೇಳಲಿಕ್ಕೆ, ಜೀವಿಸ್ಲಿಕ್ಕೆ ಕೂಡ ಖುಷಿ ಬರುತ್ತೆ. ಹಂಗಾರೆ ಯಾಕೆ ತಪ್ಪುತ್ತೆ ಅದು ಅಂತಂದ್ರೆ, ಮತ್ತೆ ಅಷ್ಟೇ ಮೇಂಟೈನ್ ಮಾಡ್ಕೊಳ್ಳೋದ್ರೆ ಏನ್ ಲಾಭ ಅಂತಂದ್ರೆ, ಮತ್ತೆ ಮಾಡ್ಕೊಳ್ಳೋದಂಗಿದ್ರೆ ಏನ್ ಹಿಂಸೆ ಅನುಭವಿಸ್ಬೇಕತ್ತೀನಿ ಅದಕ್ಕೆ. ಈಗ ಉದಾಹರಣೆ ಹೇಳ್ತೀನಿ. ನಿಮ್ ಮನೆ ಒಳಗೆ ಸಾಮಾನ್ಯವಾಗಿ ಅಡಿಗೆ ಮಾಡ್ತಕ್ಕಂತ ಏನಿದಾವಲ್ಲ, ಸ್ಟೋವ್ಗಳು ಇದಾವೆ. ಆ ಸ್ಟೋವ್ ಏನು ಒಂದು ಕೆಪಾಸಿಟಿ ಇರುತ್ತೆ ಅದಕ್ಕೆ. ಅಮ್ಮಮ್ಮ ಅಂದ್ರೆ ಕುಕ್ಕರ್ನಿಟ್ಟು ಅಡಿಗೆ ಮಾಡ್ತೀರಾ, ಅದರಲ್ಲಿ ಒಂದು 2.5-3 kg ಅಕ್ಕಿ ಅನ್ನ ಇಟ್ಟು ಮಾಡ್ತೀರಿ ಅಂದ್ರೆ, ನೀರು ಪ್ಲಸ್ ಅಕ್ಕಿ ಎಲ್ಲ ಸೇರಿಬಿಟ್ಟು ಕುಕ್ಕರ್ನ ವೇಟ್ ಸೇರಿ ಒಂದು 10ರಿಂದ 14 kg ಆಗ್ಬೋದು ಅಂತ ಇಟ್ಕೊಳ್ರಿ. ಯಾವುದು ಆ ಕುಕ್ಕರ್ನ ಮೇಲೆ ಇಟ್ಟು ಅಡಿಗೆ ಮಾಡಿದ್ರೆ ಪರ್ಫೆಕ್ಟ್ ಇದೆ. ಅದನ್ನ ಬಿಟ್ಟು ನೀವು ಈ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ ನೋಡಿ ಅಡಿಗೆನ, ಅದೊಂದು 50 kg ತೂಕದ ದಬ್ರಿ ಇಡ್ತಾರ. ಆ ದಬ್ರಿ ಇಟ್ಟು ಅಲ್ಲಿ ಅಂದ್ರೆ ಅಡಿಗೆ ಮಾಡಕ್ ಹೋದ್ರೆ ತಡೀತಿತ್ತ ಅದು? ಯಾವುದು ಕುಕ್ಕರ್ ತಡೆಯಲ್ಲ, ಇದು ಸಾರಿ ಒಲೆ ತಡೀತೈತ? ಇದು ತಡೆಯಲ್ಲ, ಒಜ್ಜಿಗೆ ಹಾಳಾಗತ್ತೆ. ಹೀಗೆ ನನ್ನ ಕಾಲುಗಳು ನನ್ನ ಎತ್ತರಕ್ಕೆ ತಕ್ಕಂಕ ಭಗವಂತ ಅಂತ ಒಂದು ಕ್ಯಾಲ್ಕುಲೇಟ್ ಹಾಕಿ ನನಗೆ ಕೊಟ್ಟನ ಅದನ್ನ. ಅಂದ್ರೆ ನನ್ನ ದೇಹ ಮೇಲ್ಗಡೆ ಅಷ್ಟು ತೂಕ ಮೇಂಟೈನ್ ಮಾಡಿದ್ರೆ ಮಾತ್ರ ನನ್ನ ಕಾಲುಗಳಿಗೆ ನೋವು ಬರಲ್ಲ, ನಾ ಖುಷಿಯಾಗಿರ್ತೀನಿ. ಅದ್ರ ಬಿಟ್ಟು ನನ್ನ ಮನಸ್ಸು ಹೇಳ್ತು, ನ್ಯಾಲಿಗೆ ಕೇಳ್ತು ಅಂತ ಹೇಳ್ಬಿಟ್ಟು ಕಂಡದ್ದನ್ನೆಲ್ಲ ಸಿಕ್ಕದನ್ನೆಲ್ಲ ತಿನ್ಬಾರ್ದನ್ನೆಲ್ಲ ಏಟ್ ಬೇಕಾಡ್ ತಿಂದ್ಬಿಟ್ರೆ ಏನಾಗುತ್ತೆ, ಬರೀ ಬಲು ಉಪ್ಕೊಂಡ್ಬಿಡ್ತವೆ. ಕಾಲ್ ಮಾತ್ರ ಏನಾಗುತ್ತೆ ಅವಾಗ, ಅಷ್ಟು ವೇಟ್ ಜಾಸ್ತಿ ಆಗಿ ಕಾಲ್ಗೆ ಹಿಂಸೆ ಆಗುತ್ತೆ. ಕಾಲು ನೋವುಗಳು, ಸೆಳೆತ, ಮಂಡಿ ನೋವುಗಳು ಇವೆಲ್ಲವೂ ಸ್ಟಾರ್ಟ್ ಆಗ್ಬಿಡ್ತಾವೆ. ಹಂಗಾರೆ ಅದನ್ನ ಮ್ಯಾನೇಜ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಿತವಾಗಿ ತಿನ್ಬೇಕು, ಮಿತವಾಗಿ ತಿನ್ಬೇಕು, ತಿನ್ಬೇಕಾಗಿದ್ದನ್ನು ತಿನ್ಬೇಕು, ತಿನ್ಬೇಕಾದ ಸಮಯದಲ್ಲಿ ತಿನ್ಬೇಕು. ಹೌದಾ? ತಿಂದ ಮೇಲೆ ಅದಕ್ಕೆ ಎಷ್ಟು ಟೈಮ್ ಬಿಡೋಕು ಅಷ್ಟು ಬಿಡ್ಬೇಕು. ಅದನ್ನ ಮ್ಯಾನೇಜ್ ಮಾಡಿದಾಗ ನನ್ನ ದೈಹಿಕ ಆರೋಗ್ಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ. ಈ ಪ್ರಶ್ನೆನ ನಾನು ಎದುರುಗಡೆಯಿಂದ ನನಗೆ ಕೇಳ್ಕೋಬೇಕು. ದೈಹಿಕವಾಗಿ ಹಂಗಾರೆ ಈ ಪ್ರಕಾರ ಅದೇನಪ್ಪ ನೀನು? ಇಲ್ಲ, ನನಗೆ ತೊಂದರೆ ಐತಿ. ಹಂಗಾರೆ ಏನ್ ಮಾಡ್ಬೇಕು? ಎಲ್ಲೆಲ್ಲಿ ತಪ್ಪುಗಳಿದಾವೋ ಅವನ್ನ ನೋಟ್ ಮಾಡ್ಕೋಬೇಕು. ಅಂತ ಬರಲೇಬೇಕು ಅಂತ ಜಸ್ಟ್ ಫ್ಲಾಶ್ ಆಗುತ್ತೆ ಅದ. ಹಂಗಾರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಏನಬೇಕು, ಇಲ್ಲ ರೀ ಮತ್ ನನಗೆ ಎಣ್ಣೆ ಪದಾರ್ಥ ಬಹಳ ಕಡಿಮೆ ತಿನ್ಬೇಕು ಅಂತಾರೆ, ಬಟ್ ನನಗೆ ಏನೋ ಮಿರ್ಚಿ ಕಂಡ್ಬಿಟ್ರೆ 4-5 ತಿನ್ಬೇಕತಿ. ಸ್ವೀಟ್ ಕಡಿಮೆ ತಿನ್ಬೇಕು ಅಂತಾರೆ, ಬಟ್ ಅದನ್ನ ಸ್ವೀಟ್ ಅಂದ್ರೆ ಸಾಕು ನನ್ಗೆ ಹೊಟ್ಟೆ ತುಂಬ ಅದನ್ನೇ ತಿನ್ಬೇಕು ಅನ್ಸತಿ ಅನಿಸುತ್ತೆ. ಅದ್ ನ್ಯಾ ಹೇಳಿದ್ದೆ ಅದು ಮನಸ್ಸು, ಟೇಸ್ಟ್ ನೋಡಿದ್ದೆ ಅದ್ರ ನ್ಯಾಲಿಗೆ. ಬಾಯಿ ತಿಂತತಿ ಅಂತ ತುಂಬಿದ್ರೆ ಏನಾಕತಿ, ಬಲ ನುಗ್ದಂಗೆ ಉಪ್ಕೊಳ್ತೇವೆ. ಆದ್ರೆ ನನಗೆ ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದಾಗ ನೋಡ್ಕೊ, ಇಂತಿಷ್ಟು ತಿನ್ಬೇಕು ನಾನು, ಅದ್ರ ಮೇಲೆ ತಿಂದ್ರೆ ನನಗೆ ಅದು ವಜ್ರ, ಅದು ನನಗೆ ಅಲ್ಲದ್ದು, ಬೇಡವಾಗಿದ್ದು, ಅಥವಾ ಅದನ್ನ ತಿಂದ್ರೆ ನನಗೆ ಅಲರ್ಜಿ, ಅದು ಒಂದು ವಿಷ ಅಂತ ತಿಳ್ಕೋಬೇಕು. ಹೆಚ್ಚಿಗೆ ತಿಂದ್ರೆ ವಿಷ, ಅದು ವಿಷ ಕುಡಿದ್ರೆ ಏನಾಗ ಮನುಷ್ಯ ಹೋಗ್ತಾನೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ತಿನ್ಬೇಕು. ಇದಕ್ಕೊಂದು ಕ್ಯಾಲ್ಕುಲೇಟರ್ ಕೂಡ ಬರುತ್ತೆ. ಒಂದ್ ಟೈಮ್ ಬೇಕಾದ್ರೆ ಬರ್ಸೋಕ್ಕೂ ಸಾಧ್ಯತೆ ಇದನ್ನ ನಮಗೆ ಮಾಲಿನಿ ಮೇಡಮ್ ಅದನ್ನ ಸ್ಪಷ್ಟವಾಗಿ ಹೇಳಿದಾರೆ, ಆಹಾರ ಹೆಂಗ್ ತಿನ್ಬೇಕು, ಯಾವ್ದು ತಿನ್ಬೇಕಂದ್ರೆ. ಈಗ ಅಲ್ಲಿ ನೀರು ಬರುತ್ತೆ ಮೇನ್. ನೀರ್ ಎಷ್ಟು ಕುಡಿಬೇಕು ಪ್ರತಿ ದಿವಸ? ನಮ್ಮ ದೇಹದ ತೂಕಕ್ಕೆ, ದೈಹಿಕ ತೂಕ ಎಷ್ಟಿರ್ತಲ್ಲ, ಉದಾಹರಣೆಗೆ 20 kg ಅದೇನಂದ್ರೆ 1 ಲೀಟರ್ ನೀರು ಕಡ್ಡಾಯ ನೀರು ಕುಡಿಬೇಕು. ಅದು ಟೀ, ಕಾಫಿ, ಸಾಂಬಾರು, ಊಟದಲ್ಲಿ ಬರ್ತಕ್ಕಂಥ ಸಾಂಬಾರು ಇವನ್ನ ಬಿಟ್ಟು 20 kg ತೂಕಕ್ಕೆ 1 ಲೀಟರ್ ನೀರು. ನಾನು ಉದಾಹರಣೆಗೆ 60 kg ಇದೀನಿ ಅಂತಂದ್ರೆ 3 ಲೀಟರ್ ನೀರನ್ನ ಪ್ರತಿ ದಿವಸ ಕುಡಿಬೇಕು ನಾನು. ಕುಡಿತೇವೆ ಬಿಡ್ರಿ, ನಾವೇ ನೀರು ಕುಡಿತೇವೆ, ಅಲ್ಲಿ ಹೋಗಿ ಬಂದು ಕುಡಿತಾರೆ, ಹಿಂಗ್ ಕುಡಿತಾರೆ ಅಂತ. ಅದ್ ಲೆಕ್ಕ ಹಾಕಿದ್ರೆ ಎಷ್ಟಾಗತ್ತದು? ಬಹಳ ಅಂದ್ರೆ 250ರಿಂದ 300 ml ಕುಡಿದಿರ್ತೇವೆ ಅಷ್ಟೇ ನಾವು ಒಂದ್ಸರಿ. 1 ಲೋಟ ಅಂತಂದ್ರೆ 250-300 ml ಬರ್ತೈತೆ. ಇಷ್ಟು ನೀರು ಕುಡಿದಿರ್ತೇವೆ. ಈ ತರ ಎಷ್ಟ್ ಸರಿ ಕುಡಿದಿರ್ತೇವಿ ಅದನ್ನ ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ 3 ಲೀಟರ್ ಆತು ಇಲ್ಲ ಅಂತೇಳಿ. ಬಟ್ ಪರ್ಫೆಕ್ಟ್ ಆಗಿ ಪ್ರತಿ ದಿವಸ ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋದ್ರಿಗೆ ಅಷ್ಟು ನೀರು ಕುಡಿದಿದ್ದೆ ಆದ್ರೆ ದೈಹಿಕವಾಗಿ ನಮಗೆ ಬಹಳ ಹೆಲ್ಪ್ ಆಗುತ್ತೆ.
ನಾವು ತಿಂದಿದ್ ಪಚನ ಆಗ್ಲಿಕ್ಕೆ ಆಯ್ತು, ಎಲ್ಲದಕ್ಕೂ ಆಗುತ್ತೆ. ಇನ್ ನೀರಾಯ್ತು. ಮತ್ತೆ ಆಹಾರ ಬಂದಾಗ ಹೈಡ್ರೇಟ್ ಜಾಸ್ತಿ ಇರ್ಬೇಕು. ಅಂದ್ರೆ ಬರೀ ಅಕ್ಕಿ, ಗೋಧಿ, ರಾಗಿ ಇವೇನದವಲ್ಲ ಇವು ಕಾರ್ಬೋಹೈಡ್ರೇಟ್ ಸಂಬಂಧಪಟ್ಟದಂದ್ರೆ ಇವು ಸ್ವಲ್ಪ ಜಾಸ್ತಿ ಇರ್ಬೇಕು. ಉಳ್ದುದ್ ಏನದೈತಲ್ಲ ಅವು ಕಡಿಮೆ ಪ್ರಮಾಣದಲ್ಲಿ ತಿನ್ಲೇಬೇಕು, ಪ್ರತಿ ದಿವಸ ಬೇಕು. ನಾ ದಿನಾಲು ರೊಟ್ಟಿ ತಿಂತ ಅಂದ್ರೆ ಅದಕ್ಕೆ ಪಲ್ಯ ಇರುತ್ತೆ ಅಷ್ಟೇ, ಬಹಳ ಒಂದು ಚಟ್ನಿ ಇರುತ್ತೆ, ಒಂದ್ ಸ್ವಲ್ಪ ಏನೋ ಮೊಸರು ಇರುತ್ತೆ. ಮತ್ತು ಉಳಿದಂಥವು ಹಣ್ಣುಗಳಲ್ಲಿ ಇರ್ತಕ್ಕಂಥದ್ದು, ತರಕಾರಿಗಳಲ್ಲಿ ಇರ್ತಕ್ಕಂಥದ್ದು, ಸೊಪ್ಪುಗಳಲ್ಲಿ ಇರ್ತಕ್ಕಂಥದ್ದು, ಗೆಡ್ಡೆ ಗೆಣಸುಗಳಲ್ಲಿ ಇರ್ತಕ್ಕಂಥದ್ದು, ಮತ್ತು ಒಣ ಹಣ್ಣುಗಳು ಡ್ರೈ ಫ್ರೂಟ್ಸ್ ನಲ್ಲಿ ಇರ್ತಕ್ಕಂಥದ್ದು ಬೇಕಲ್ಲ. ನಿರಂತರ ಬರೀ ನಾ ರೊಟ್ಟಿನೇ ತಿಂತೀನಿ, ಅನ್ನನ ಉಣ್ತೀನಿ, ಮುದ್ದಿ ತಿಂತೀನಿ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗುತ್ತೆ. ಈಗ ದೇಹ ಏನ್ ಮಾಡುತ್ತೆ, ತನ್ಗೆ ಎಷ್ಟು ಬೇಕು ಅಷ್ಟು ಬಳಸ್ಕೊಳ್ತತೆ, ಉಳಿದದ್ದನ್ನ ಅದು ಸ್ಟೋರ್ ಮಾಡಿಡುತ್ತೆ. ಸಾಮಾನ್ಯವಾಗಿ ರಟ್ಟೆಗಳಲ್ಲಿ, ಈ ತರ ಪುಪ್ಪಸಗಳಲ್ಲಿ, ತೊಡೆಗಳಲ್ಲಿ, ಹೆಣ್ಮಕ್ಳಿಗೆ ಹಿಂದೆ ಹಿಪ್ ಅಂತ ಬರುತ್ತಲ್ಲ. ಈಗ ಉದಾಹರಣೆಗೆ ನೀವು ಅಬ್ಸರ್ವ್ ಮಾಡೋದು, ಚೂರು ಹಾಸ್ಯಕ್ಕೂ ಹೇಳ್ತಿರ್ತೀನಿ, ಹಂಗಂತ ಯಾರು ಬೇಸರ ಮಾಡ್ಕೊಬಿಡ್ರಿ. ನಮಗೆ ತರಬೇತಿ ಕೊಟ್ಟಿರ್ತಕ್ಕಂಥ ಕೊಡ್ತೀನಿ. ಈ ಕೆಲವ್ರ ಬಾಡಿ ಹೆಂಗಿರುತ್ತೆ ಅಂತಂದ್ರೆ, ಸೊಂಟದ ಕೆಳಗಡೆ ಆಪಲ್ ಸೇಪು, ಪೇರು ಸೇಪು ಅಂತ ಹೇಳ್ತಾರೆ. ಆಪಲ್ ಸೇಪು ಅಂತಂದ್ರೆ ಸೇಬುಹಣ್ಣು ಹೆಂಗಿರುತ್ತೆ ನೋಡಿರ್ಬೋದಲ್ಲ, ಮೇಲ್ಗಡೆ ದಪ್ಪ ಇರುತ್ತೆ, ಕೆಳಗೆ ಹೋಗ್ತಾ ಹೋಗ್ತಾ ಕಡಿಮೆ ಇರುತ್ತೆ. ಅಂದ್ರೆ ಈ ಹೊಟ್ಟೆ ಭಾಗ ದಪ್ಪ ಇದ್ದು ಕೆಳಗಡೆ ಕಡಿಮೆ ಇರುತ್ತೆ ಆಪಲ್ ಸೇಪು. ಪೇರು ಸೇಪು ಮೇಲ್ಗಡೆ ಕಡಿಮೆ ಇರುತ್ತೆ, ಒಳಗೆ ಡೌನ್ ಆಗಿ ದುಂಡಗಾಗಿರುತ್ತೆ. ಸುಮ್ಮನೆ ಹಾಸ್ಯಕ್ಕಂತ ಕೊಡ್ತೀನಿ, ಹಂಗಂತ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ಹಂಗಾರೆ ಈ ಟೈಪ್ ಇಲ್ಲೂ ಕೂಡ ನನ್ನಲ್ಲಿ ಕೊಲೆಸ್ಟ್ರಾಲ್ ಇದೆ ಅನ್ನೋದು ಅರಿವಿ ಬರ್ಬೇಕು ನಮಗೆ. ಹಂಗಂತ ಇರಬಾರ್ದು ಅಂತಲ್ಲ, ದೇಹಕ್ಕೆ ಎತ್ತರಕ್ಕೆ ತಕ್ಕಂಗೆ ಅಷ್ಟಿರ್ಬೇಕು. ಹಂಗಾರೆ ನಮ್ಮ ದೇಹ ಈ ತರ ಐತಿ, ಕಂಟ್ರೋಲ್ ಮಾಡ್ಕೊಳ್ಳೋದು ಹೆಂಗ ಅಂತಂದು ಒಂದಿಷ್ಟು ನೀವು ಕಂಟ್ರೋಲ್ ಮಾಡ್ಕೋಬಹುದು. ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು, ನನ್ನಲ್ಲಿ ಫ್ಯಾಟ್ ಐತಿ ಇಲ್ಲ ಅಂತ ಚೆಕ್ ಮಾಡ್ಕೊಳಕ. ನನ್ನ ಕೈ ಕಾಣ್ತಕ್ಕಂಥ ಉದಾಹರಣೆಗೆ, ನಿಮ್ ಕೈಗಳಿಂದ ಇಷ್ಟು ಉದ್ದ, ಅಂದ್ರೆ ಒಂದು ಮಾರು ಅಂತ ಹೇಳ್ತಾನೆ ಹಳ್ಳಿ ಭಾಷೆಯಲ್ಲಿ, ಒಂದು ಮಾರು ಉದ್ದ ಅಂದ ಒಂದು ದಾರ ತಗೊಳ್ರಿ. ಕರೆಕ್ಟ್ ನಿಮ್ಮ ಈ ಬಲಗಡೆ ಬೆರಳು ತುದಿಯಿಂದ ಎಡಗಡೆ ಬೆರಳು ತುದಿವರೆಗೆ ಅಷ್ಟು ಉದ್ದ ಇರ್ತಕ್ಕಂಥ ಒಂದು ದಾರ ತಗೊಳ್ರಿ. ಆ ದಾರವನ್ನ ಎರಡನ್ನು ಕೂಡ್ಸಿ, ತುದಿನ ಗೊತ್ತಾಗ್ತೈತಲ್ಲ ಹೇಳೋದು, ಎರಡೂ ತುದಿ ಕೂಡಿಸಿ ಆ ಡಬಲ್ ಇರ್ತದಲ್ಲ ಅದನ್ನ ನಿಮ್ಮ ಹೊಟ್ಟೆ ಹತ್ರ ಹೊಟ್ಟೆ ಹತ್ರ ಈ ತರ ಅಡ್ಡ ತಗೊಂಡು ಇಲ್ಲಿ ತಗೊಂಬಂದ್ ಕೂಡ್ಸಿದ್ರೆ ಅದು ದಾರ ಎರಡು ತುದಿ ಕೂಡ್ಬೇಕು. ಕೂಡ್ತು ಅಂತಂದ್ರ ನೀವು ಕರೆಕ್ಟ್ ಅದಿರಿ ಅಂತ. ಕೆಲವ್ರಿಗೆ ಕೂಡೋದಲ್ಲ, ಒಂದೊಂದ್ ಚೋಟು ಒಂದೊಂದ್ ಗೇಣು ಉದ್ದ ಹಂಗ ಉಳಿತಿತ್ತು. ಅಂದ್ರೆ ಅಷ್ಟೊಂದು ಓವರ್ ಫ್ಯಾಟ್ ಜಾಸ್ತಿ ಆಗಿದೆ, ಬೊಜ್ಜಿದೆ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಅವನ್ನೆಲ್ಲ ಕರೆಸ್ಕೊಳ್ದಂಗೆ ಇದ್ದೀನಿ ಅನ್ನಕತ್ತೆ, ನಮ್ಮ ಕಾಲುಗಳಿಗೆ ನೋವು ಸ್ಟಾರ್ಟ್ ಆಗುತ್ತೆ, ವೇಟ್ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ಆ ತರದಿಂದ ಅಂದ್ರೆ ಹಾಗಾಗ್ಬಿಟ್ಟು ನಾವು ಅದು ಕೆಲವೊಂದನ್ನ ಗಮನಿಸಿ ಕಡಿಮೆ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಪ್ರತಿ ದಿವಸ ನಾನು ಹಣ್ಣುಗಳನ್ನ ತಿಂತಾದನ, ಒಣ ಹಣ್ಣುಗಳನ್ನ ತಿಂತಾದನ, ತರಕಾರಿ ತಿಂತಾದನ, ಸೊಪ್ಪುಗಳನ್ನ ತಿಂತಾದನ, ಇವೆಲ್ಲ ಪ್ರಶ್ನೆನ ನನಗೆ ನಾನೇ ಕೇಳ್ಬೇಕು. ತಿಂತಾ ಇದೀಯ ನೀನು? ಹಂಗಾರೆ ಇವೆಲ್ಲವೂ ಬೇಕು. ಏನಕ್ಕೆ? ನೀರ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ಸ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು. ಇವುಗಳ ಜೊತೆಗೆ ಹಂಗಾರೆ ಅವೆಲ್ಲವೂ ಒಂದೇ ಆಹಾರದೊಳಗ ಎಲ್ಲವೂ ಇಲ್ಲ. ಆದ್ರೆ ಎಲ್ಲಾ ಆಹಾರ ಪದಾರ್ಥಗಳಲ್ಲೂ ಕೂಡ ಪ್ರತಿಯೊಂದು ಅಂಶಗಳು ಇದಾವೆ. ನಮ್ಮ ದೇಹಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳು ಪ್ರತಿಯೊಂದು ಆಹಾರದಲ್ಲೂ ಇದಾವೆ. ಗೆಡ್ಡೆ ಗೆಣಸುಗಳಲ್ಲಿ ಇದಾವೆ, ಸೊಪ್ಪುಗಳಲ್ಲಿ, ತರಕಾರಿಗಳಲ್ಲಿ ಇದಾವೆ, ಬೇಳೆ ಕಾಳುಗಳಲ್ಲಿ ಇದಾವೆ. ಕಾಳು ಅಂದ ತಕ್ಷಣ ಕೆಲವರು ಹೇಳ್ಬೋದು, ನಾವು ನಿರಂತರ ತೊಗರಿ ಬೇಳೆ ಪಲ್ಯ ಮಾಡ್ಕೊಳ್ತಾರೆ ನಮ್ಮ ಮನೆಯಾಗ. ಬೇಳೆ ಕಾಳುಗಳು ಬೇರೆ, ಗಟ್ಟಿ ಕಾಳುಗಳು ಬೇರೆ, ಇಡೀ ಕಾಳುಗಳು ಅಂತ ಹೇಳ್ತಾರೆ ನೋಡ್ರಿ. ಆತರ ಎಲ್ಲವನ್ನು ತಿಂತಾದವ ನಾವು ಇಲ್ಲ. ಕೆಲವು ಸಾರಿ ಕೆಲವೊಂದನ್ನು ಮಾತ್ರ ತಿಂತೇವೆ. ಪಲಾವ್ ಅಂತ ಏನಾದ್ರು ಮಾಡಿದ್ರ ಮನೆಯಲ್ಲಿ, ಅವಾಗ ಒಂದಿಷ್ಟು ತರಕಾರಿ, ಒಂದಿಷ್ಟು ಸೊಪ್ಪು, ಕೆಲವೊಂದಿಷ್ಟು ಕಾಳುಗಳನ್ನ ಮಾತ್ರ ಅದ. ಅದರಲ್ಲೇ ಬೆಟರ್ ಫುಡ್ ಅಂತ ಹೇಳ್ಬೋದು ಯಾವುದು? ಪಲಾವ್. ಬಿಟ್ಟು ಉಳಿದವೆಲ್ಲವೂ ಕೂಡ ಅದ್ರ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಇನ್ನ ಎಣ್ಣೆ ಎಷ್ಟು ತಿನ್ಬೇಕು ನಾವು ಪ್ರತಿ ದಿವಸ ಅಂದ್ರೆ, ನಮಗೆ ಹೇಳಿರೋದು ಒಂದು ಟೀ ಸ್ಪೂನ್, ತಿಂಡಿ ತಿನ್ಬೇಕಾದ್ರೆ ಸ್ಪೂನ್ ಇದೆಯಲ್ಲ, ಆ ಟೀ ಸ್ಪೂನ್ ಆಯಿಲ್ ಒಬ್ಬ ಮನುಷ್ಯಗೆ ಒಂದ್ ದಿನಕ್ಕೆ ಸಾಕಂತೆ. ಅದು ಪರಿಶುದ್ಧವಾಗಿರ್ತಕ್ಕಂಥ ಆಯಿಲ್, ಅದರಲ್ಲೂ ವಿಶೇಷವಾಗಿ ಗಾಣದಿಂದ ತಂದಂತ ಆಯಿಲ್. ಯಾಕೆ ಗಾಣದಿಂದ ತರ್ಬೇಕು ಅಂತಂದ್ರೆ, ಅದನ್ನ ಗಾಣದಲ್ಲಿ ಹಾಕಿ ಅದನ್ನ ತಿರುಗಬೇಕಾದ್ರೆ ಎತ್ತು ಕಟ್ಟೋ ಈ ತರ ಅದು ಮಸಿನ್ನಾಗ ಆದ್ರೆ ಹೀಟ್ ಜಾಸ್ತಿ ಆಗಿರ್ತಂತೆ, ಅದ್ರಲ್ಲಿ ಸತ್ತುಗಳು ಸತ್ತು ಹೋಗ್ತಾವಂತೆ. ಎತ್ತಿನ ಗಾಣದಲ್ಲಿ ತಿರುಗಿದಾಗ ಅದಕ್ಕೆ ಹೆಚ್ಚು ಹೀಟ್ ಕೊಡದೇ ಇದ್ದಾಗ ಅದ್ರಲ್ಲಿ ಸತ್ತುಗಳು ಸಾಯಲ್ಲ. ಹಾಗಾಗಿ ಆ ಆಯಿಲ್ ಅನ್ನ ಒಂದು ಟೀ ಸ್ಪೂನ್ ಅಷ್ಟು ಒಂದು ದಿನಕ್ಕೆ ಟೋಟಲ್ ನಿಮ್ಮ 3 ಆಹಾರದ ಸೇರಿ ಅಷ್ಟು ತಿಂದ್ರೆ ಸಾಕು ಅಂತ ಹೇಳ್ತಾರೆ. ಬಟ್ ನಾವು ಒಂದೇ ಒಂದು ಮಿರ್ಚಿ ಬಜಿ ತಿಂತವಲ್ಲ, ಒಂದು ಮಿರ್ಚಿ ತಿಂದ್ರಿ ಅಂದ್ರೆ ಕನಿಷ್ಠ 3 ಸ್ಪೂನು ಅಷ್ಟು ಆಯಿಲ್ ದೇಹಕ್ಕೂ ಇರ್ತದೆ ನೋಡಿ. ನಾವು ಗೊತ್ತೇ ಇಲ್ಲ, ನನ್ನ ನ್ಯಾಲಿಗೆ ರುಚಿ ಕೇಳ್ತು,
ಮನಸ್ಸು ಬೇಕು ಅಂತ ತಿಂದ್ಬಿಡ್ತೇವಿ, ಅದ್ರ ಒಳಗಡೆ ಹೆಂಗ್ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಇವೆಲ್ಲವೂ ಕೂಡ ಆಯಿಲ್ ಕಡಿಮೆ ಇರಬೇಕು, ಪ್ರತಿಯೊಂದು ಕಾಳು ಬೇಕು, ಬೇಳೆ ಕಾಳುಗಳು ಬೇಕು, ತರಕಾರಿಗಳು ಬೇಕು, ಗೆಡ್ಡೆ ಗೆಣಸು ಬೇಕು, ಡ್ರೈ ಫ್ರೂಟ್ಸ್, ಒಣ ದ್ರಾಕ್ಷಿ, ಬಾದಾಮಿ, ಹೌದಾ, ಇವೆಲ್ಲವೂ ಕೂಡ ಬೇಕು. ತಿಂತಾ ಇದಾವ? ಇಲ್ಲ. ಯಾವಾಗೋ ಯಾವ್ದೊಂದು ಹಬ್ಬದಲ್ಲಿ ಕೇಸರಿ ಬಾತ್ ಮಾಡಿದ್ರೆ ಅದ್ರಲ್ಲಿ ಅದು ಇಡೇ ಹಾಕಿ ಮತ್ತೆ ಜಾಸ್ತಿ ಹಾಕಂತ ಕಟ್ ಮಾಡಿ ಒಂದ್ ಚೂರ್ ಬರಂಗ್ ಹಾಕಿರ್ತೇವೆ. ಹೀಗಿದ್ದಂಗ ನಮಗೆ ಬೇಕಾದಷ್ಟು ಕೊಡ್ತಾ ಇದಾವ? ಇಲ್ಲ. ಮತ್ ತಿಂದ್ರಿ ಖರ್ಚು ಇದೆ ರೀ, ಖರ್ಚಿದೆ ಅಂತೇಳಿ ತಿನ್ನೋದ್ ಬಿಡ್ಬೇಕು. ಹಂಗಾರೆ ಅಟ್ಲೀಸ್ಟ್ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಈ ಅಕ್ಕಿ ಜೋಳ ಉಣ್ತೇವೆ ಅಂದ್ರೆ ಅದಕ್ಕೂ ಖರ್ಚೈತಿ. ಮತ್ ಖರ್ಚಾಕೈತಿ ಅಂತ ಅದನ್ನೇ ತಿನ್ನೋದ್ ಬಿಟ್ಬಿಟ್ರೆ ಬೇಡಪ್ಪ, ಖರ್ಚಾಕೈತಿ ಉಣ್ಣೋದೇ ಬೇಡ ಅಂತಂದ್ರೆ ಆಗತ್ತಾ? ಇಲ್ಲ. ನಾವು ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಅವೆಲ್ಲವೂ ತಿನ್ಬೇಕು. ಹಂಗಾರೆ ತಿನ್ಬೇಕಾದ್ರೆ ಜೊತೆ ಇದು ಒಂದ್ ಕಡೆ ತಿನ್ನೋದಾಯ್ತು, ನೀರ್ ಕುಡಿಯೋದಾಯ್ತು. ಇದ್ರ ಜೊತೆಗೆ ನಮ್ಮ ಬೇಕಾದ ಕೆಲವೊಂದು ವಿಟಮಿನ್ಸ್ಗಳು ಕೆಲವೊಂದು ಇವು ಏನಂತಂದ್ರೆ ಹೊರಗಡೆಯಿಂದ ಸಿಗ್ತಾವ, ನಾವು ತಿನ್ನೋ ಆಹಾರದಿಂದ ಸಿಗಲ್ಲ. ಹೌದಾ? ಹೊರಗಡೆಯಿಂದ ಅಂದ್ರೆ ವಿಟಮಿನ್ ಡಿ ಅಂತ ಹೇಳ್ತಾರೆ ನೋಡಿ. ಪ್ರತಿಯೊಂದು ಕೂಡ ವಿಟಮಿನ್ ಎ ದಿಂದ ಹಿಡಿದು A to Z ಅಂತ ಹೇಳ್ತಾರಲ್ಲ, ಹಂಗೆ ಪ್ರತಿಯೊಂದು ಒಂದೊಂದ್ ಕಡೆ ಸಿಕ್ಕರೆ ಡಿ ವಿಟಮಿನ್ ಸೂರ್ಯನ ಕಿರಣಗಳಿಂದ ಸಿಗುತ್ತೆ. ಅದೇ ಇವಾಗ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಕೆಂಪು ಕಿರಣ ಸ್ಟಾರ್ಟ್ ಆಗ್ತಲ್ಲ, ಅದು ಉದಾಹರಣೆಗೆ 8-9 ಗಂಟೆವರೆಗಿನ ಆ ಕಿರಣಗಳಿಗೆ ನಮ್ಮ ದೇಹ ಒಡ್ಡಿದಾಗ ಅಲ್ಲಿಂದ ಕಿರಣಗಳನ್ನ ತಗೊಂಡು ಅಲ್ಲಿ ಒಂದು ವಿಟಮಿನ್ಸ್ ಗಳನ್ನ ಬಳಕೆ ಮಾಡ್ಕೊಂಡು ದೇಹಕ್ಕೆ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾದ್ರೆ ಪ್ರತಿದಿನ ನಾವು ಅಟ್ಲೀಸ್ಟ್ ಮಳೆಗಾಲದಲ್ಲಿ ಸಿಗಲ್ಲ ಅಂದ್ರೆ ಈ ಚಳಿಗಾಲದ ಸಮಯದಲ್ಲಿ ಆದ್ರೂ, ಬೇಸಿಗೆ ಸಮಯದಲ್ಲೂ ಬೆಳಗಿನ ಸೂರ್ಯನ ಕಿರಣಕ್ಕೆ ನಮ್ಮ ದೇಹವನ್ನು ಒಡ್ಲಿಕ್ಕೆ ಹೋಗ್ಬೇಕು. ಅದು ಆಹಾರನೇ, ಅದು ಬೇಕಾಗಿದ್ದೆ. ಅದು ಮಾಡ್ತಾ ಇದಾವ? ಇಲ್ಲ. ಅದನ್ನ ಇವೆಲ್ಲ ಪ್ರಶ್ನೆಗಳನ್ನ ನೀವು ನಾನು ಕೇಳ್ಕೊಂಡಾಗ ಇದು ಎಲ್ಲದರಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ್ತಾ ಇದನಿ, ಬಳಸ್ತಾ ಇದನಿ, ಇವುಗಳ ಜೊತೆ ನಾನು ಆ ಭೂಮಿಯ ಮೇಲೆ ಬರಿಗಾಲಲ್ಲಿ ಓಡಾಡ್ತಾ ಇದ್ದಾನೆ ಹೆಂಗೆ. ನಾವು ಕೆಲವ್ರು ಹೇಳ್ತಾರೆ ನಾವು ವಾಕ್ ಮಾಡ್ತೇವ್ರಿ, ಹೆಂಗ ಶೂ ಹಾಕೊಳ್ತಾರೆ, ಕಿಲೋಮೀಟರ್ ಗಂಟ್ಲೆ ವಾಕ್ ಮಾಡ್ತಾರ. ಭೂಮಿ ಟಚ್ ಆಯ್ತಾ ಅವ್ರ ದೇಹ? ಇಲ್ಲ. ಭೂಮಿಗೆನೆ ಟಚ್ ಆಗ್ಬೇಕು. ರಂಗನಾಥ್ ಗುರುಜಿ ಚೆನ್ನಾಗಿ ಹೇಳಿದ್ದಾರೆ ಇದ್ರ ಬಗ್ಗೆ, ಹೌದಾ? ಭೂಮಿ ಜೊತೆ ಅಟ್ಲೀಸ್ಟ್ ನೀವು ಯಾವ ತರ ಸಂಪರ್ಕ ಇಡ್ಬೇಕು ಅಂತ ಹೇಳಿ. ಇದ್ರ ಜೊತೆ ನಮ್ಗೆ ಕೆಲವೊಂದು ನೆಗೆಟಿವ್ಸ್ ಆಯನ್ಗಳು ಸಿಗ್ಬೇಕು ಅಂತಂದ್ರೆ ತಂಪಾದ ಗಾಳಿ ಬೀಸ್ತಕ್ಕಂಥ ಬೆಟ್ಟ ಗುಡ್ಡಗಳು, ನದಿ ದಂಡೆಗಳು, ಸಮುದ್ರ ಕಡೆ, ಈ ತರ ಕೆಲವೊಂದು ಬೀಚ್ ಅಂತ ಹೇಳ್ತಿರಲ್ಲ, ಅಲ್ಲಿ ಕನಿಷ್ಠ ತಿಂಗಳಿಗೆ ಒಂದ್ಸಲ ಅಥವಾ ನಿಮಗೆ 15 ದಿವಸಕ್ಕೆ ಒಂದ್ಸಲ ಸಾಧ್ಯ ಆದ್ರೆ, ಅಥವಾ 2 ತಿಂಗಳಿಗೆ ಒಂದ್ಸಲ ಆದ್ರೂ ಆ ಕ್ಷೇತ್ರಕ್ಕೆ ಹೋಗಿ ಕನಿಷ್ಠ 3/4 ಗಂಟೆ, 1 ಗಂಟೆ, 2 ಗಂಟೆ ಅಲ್ಲಿ ಕುತ್ಕೊಂಡು ಆ ವಾತಾವರಣ ತಗೊಂಡು, ಇನ್ನೊಂದು ಆಹಾರ ಇದೆ, ಅದೇ ಯಾವುದು? ಮೆಡಿಟೇಷನ್, ಧ್ಯಾನ. ಆ ಸಮಯದಲ್ಲಿ ಮಾಡಿದ್ದಾದ್ರೆ ಸರ್ವತೋಮುಖವಾಗಿ ನಾವು ನಮ್ಮ ದೇಹಕ್ಕೆ ಎಲ್ಲವುದನ್ನು ಪೂರೈಕೆ ಮಾಡಿದಂಗಾಗುತ್ತೆ. ಇದ್ರ ಜೊತೆ ಥಾಟ್ಸ್ ಲೆವೆಲ್, ಆಲೋಚನಾ ರೀತಿಯಲ್ಲಿ, ಯಾಕಂದ್ರೆ ನಾವು ಕಣ್ಣು ಓಪನ್ ಮಾಡಿದ್ರೆ ಸಾಕು ಪ್ರಪಂಚ ಕಾಣುತ್ತೆ ನೋಡಿ. ಕಣ್ ತೆರೆದೆ ಅಂತಂದ್ರೆ ಅಲ್ಲಿ ಏನ್ ಹೋಗುತ್ತೆ, ಏನಿರುತ್ತೆ, ಅಲ್ಲಿ ಚೆಲ್ಲುತ್ತೆ, ಇವೆಲ್ಲವೂ ಕಣ್ಣಿಗೆ ಕಾಣ್ತಾವ. ಅದು ಹೆಂಗ್ ಕಾಣುತ್ತೆ ಹಂಗ ನಮ್ಮ ಮನಸ್ಸು ಓಡ್ತಾ ಇರುತ್ತೆ. ಅದು ಎನರ್ಜಿ ಬರ್ನ್ ಆಗ್ತಾ ಇದೆ, ಶಕ್ತಿ ಸುಡ್ತಾ ಇದೆ. ಅದಕ್ಕೆ ಹೇಳ್ತಾರೆ ಧ್ಯಾನ ಮಾಡ್ಬೇಕಾದ್ರೆ ಕಣ್ ಕ್ಲೋಸ್ ಮಾಡಿದ್ರೆ 80% ನೀವು ಎನರ್ಜಿ ಸೇವ್ ಆಗುತ್ತೆ. ಕೈ ಲಾಕ್, ಕಾಲ್ ಲಾಕ್, ಅಲ್ಲಿ 10%, ಅಲ್ಲಿ ಟೋಟಲ್ 100% ನಿಮ್ಗೆ ಸ್ಟಾಪ್ ಆಗ್ಲಿ ಸಾಧ್ಯತೆ. ಆ ತರ ಧ್ಯಾನಸ್ಥರಾಗ್ರಿ ಅಂತ ಹೇಳಿ ಇದಕ್ಕೆ ಹೇಳ್ತಾ ಇರೋದು. ಇವೆಲ್ಲವನ್ನು ನಾವು ಅಳವಡಿಸ್ಕೊಂಡಾಗ ಯಾಕ್ರಿ ನಾವು ದೈಹಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ? 100-200% ಸಾಧ್ಯತೆ ಇದೆ, ಮಾಡ್ಕೋಬೇಕು. ಎಸ್, ಇದು ಒಂದಾಯ್ತು. ಇನ್ನ ಸಾಮಾಜಿಕವಾಗಿ ಎರಡೇ ಹೇಳಕ್ ಸಾಧ್ಯತೆ, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ. ಸಾಮಾಜಿಕವಾಗಿ ನಾವು ಹೆಂಗೆ ಆರೋಗ್ಯ ಇಟ್ಕೋಬಹುದು ನೋಡಿ. ಒಂದ್ ಮಾತು ಹೇಳ್ತೀನಿ, ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಬಂದ್ರೆ ಬಾಂಧವ್ಯಗಳ ಒಳಗ ಕೆಲವೊಂದು ಬಂದೇ ಬರ್ತವೆ. ಅಕ್ಕಪಕ್ಕದ ಮನೆ ಜೊತೆ, ಹೊಲ ರೈತರಾದ್ರೆ ಅಕ್ಕಪಕ್ಕದ ಹೊಲದವ್ರ ಜೊತೆ, ಇಲಾಖೆ ಒಳಗೆ ಕೆಲಸ ಮಾಡೋದಾದ್ರೆ ಮೇಲೂ ಕೆಳಗಿನ ಇಲಾಖೆಯರ ಜೊತೆ, ಜನರ ಜೊತೆ ಈ ಬಂದೇ ಬರ್ತವೆ. ಪ್ರಾಬ್ಲಮ್ಸ್ ಬರಲ್ಲ ಅಂತ ಹೇಳಲ್ಲ. ಆ ಕ್ಷಣಕ್ಕೆ ಏನ್ ಬಂದಿದೆ ಅದನ್ನ ಸಾಲ್ವ್ ಮಾಡಕ್ಕೆ ಯಾವ ರೀತಿ ಮಾಡ್ಬೇಕು ಅಷ್ಟಕ್ಕೆ ಪಾಸ್ ಮಾಡಿ ಕೈ ಬಿಡ್ಬೇಕು. ಬಟ್ ಅದನ್ನ 15 ಇಟ್ಕೊಂಡು ನಾವು ಕೊರಗ್ತಾ ಇದ್ರೆ, ಅದು ನನ್ನ ಅಣ್ಣ ನನ್ನ ತಮ್ಮ ಹಿಂಗಂದ ಅವ್ನ್ ನೋಡ್ಕೋಬೇಕು ಜೀವನದಾಗ, ನಾನು ಅವ್ನ್ ಜೈಲಿಗೆ ಕಳಿಸ್ಬೇಕು. ಒಂದ್ ದಿವ್ಸ ಒಂದ್ ಕೈ ನೋಡ್ಕೇಳ್ತಾನೆ. ಪಕ್ಕದ ಮನೆಯಲ್ಲಿ ನನ್ ಮನಿ ಕಸ ನನ್ ಮನಿ ತಂಚಲ್ ಅಂಗಳದೊಳಗ ನನಗೆ ಹಿಂಗ ಅಂತಾಳ ಆಕಿ, ನನಗೆ ಹಿಂಗ ಅಂತಾನೆ ಅವನು, ಬಾರಲ್ಲಿ ನೋಡ್ಕೊಂತಾನೆ ನೋಡಿ. ಇವೆಲ್ಲ ವಿಕೋಪಕ್ಕೆ ತಗೊಂಡ್ರ ನಾವು ಅದೆಲ್ಲದ ಕಂಟ್ರೋಲಿಗೆ ತಗೊಂಡ್ರೆ ನಾವು ಎಲ್ಲದೂ ಕೂಡ ಸೇಫ್ ಆಗಿರ್ಲಿಕ್ಕೆ. ಜೊತೆಗೆ ಬಾಂಧವ್ಯಗಳನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೇವಿ, ಅದು ಕೂಡ ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಮೂಲ ಕಾರಣ. ಆ ಬಾಂಧವ್ಯಗಳ ಜೊತೆ ಚೆನ್ನಾಗಿಟ್ಟಬೇಕು. ಮನೆ ಅಂತಂದಾಗ ಸಣ್ಣ ಪುಟ್ಟ ವಿಷಯಗಳು ಬಂದೇ ಬರ್ತಾವ. ಅತ್ತೆ ಸೊಸೆ, ಅಣ್ಣ ತಮ್ಮ, ಗಂಡ ಹೆಂಡತಿ ಮತ್ತೆ ಬಂದೇ ಬರ್ತಾವ.
ಆ ಘಟನೆ ನಡೆದ್ಮೇಲೆ ಆ ಮಾತು ಆಡೋದಕ್ಕಂತೂ ಪೂರ್ವದಲ್ಲಿ ಅದಕ್ಕೆ ಅರಿತು ಮಾತನಾಡ್ರಿ ಅಂತ ಹೇಳ್ತಾರೆ. ಏನೇ ಮಾತಾಡ್ಕೋದು ಬುದ್ಧಿ, ಕೆಲವೊಂದ್ಸರಿ ಫಾಸ್ಟ್ ಮಾತಾಡಿದ್ರೆ ಏನೇನ್ರ ಮಾತಾಡಿದ್ರೆ ಬುದ್ಧಿ ಇಡಿ, ಬುದ್ಧಿ ಐತನ ನಿನಗೆ, ಹೆಂಗ್ ಮಾತಾಡ್ತಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಆಲೋಚನೆ ಮಾಡಿ ಮಾತಾಡ್ಬೇಕು. ಹೇಳ್ಬೋದು, ಒಂದ್ಸಲಿ ಹಾಸ್ಯ ಕೇಳ್ತಿರ್ತಾನೆ, ದೇವೇಗೌಡರ ಮಾಜಿ ಪ್ರಧಾನಿ ದೇವೇಗೌಡರ ತರ ಮಾತಾಡ್ರಿ ಅಂತೇಳಿ ಅಲ್ವಾ. ಹಂಗ್ ಮಾತಾಡಿದ್ರೆ ನಾನು ಈ ಸೆಷನ್ ಪೂರ ಮುಗಿದ್ರು ಒಂದ್ 2-3 ವಿಷಯ ಹೇಳ್ಬೋದು ಅಷ್ಟೇ. ಅಂದ್ರೆ ಅಷ್ಟು ಸ್ಲೋ ಅಲ್ಲ, ಅಂದ್ರೆ ಅವ್ರು ಮಾತಾಡೋದ್ ಮಾತಿನಲ್ಲಿ ತೂಕ ಇತ್ತು. ಎರಡೇ ಮಾತಾಡಿದ್ರು ತೂಕವಾದ ಮಾತಾಡನ್ನ ಆಡ್ತಿದ್ರು. ಆ ಮಾತಿನಲ್ಲಿ ಭಾವನೆಗಳು ಇರ್ತದ್ದು. ಹಂಗೆ ಏನೇ ಮಾತಾಡೋದು, ಬಹಳ ಮಾತಾಡಿದ್ರೆ ಅರ್ಥ ಇಲ್ಲ ರೀ, ಕಡಿಮೆ ಮಾತಾಡಿದ್ರು ಅರ್ಥಗರ್ಭಿತವಾಗಿ ಪರಿಣಾಮಕಾರಿಯಾಗಿ ರೀತಿಯಲ್ಲಿ ಮಾತಾಡಿ. ಆಮೇಲೆ ಏನ್ ಸತ್ಯ ಇದೆ ಸತ್ಯವನ್ನು ಮಾತಾಡಿ ಅಂತ ಹೇಳ್ಬಿಟ್ಟು ಅವಾಗ ನಾವು ಬಾಂಧವ್ಯಗಳೊಳಗ ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಈಗ ದೈಹಿಕ ಮಾನಸಿಕ ಬಾಂಧವ್ಯಗಳನ್ನು ತಗೊಂಡ್ವಿ. ಆಧ್ಯಾತ್ಮಿಕಕ್ಕಂತ ನೀವು ನಿರಂತರವಾಗಿ ನಾನು ಇಲ್ಲಿ ಶಾಶ್ವತ ಅಲ್ಲ. ಯಾಕಂದ್ರೆ ಎಷ್ಟೋ ಲಕ್ಷ ಕೋಟಿ ವರ್ಷಗಳಿಂದ ಪ್ರಪಂಚ ಓಡ್ತಾ ಇದೆ, ನಡೀತಾ ಇದೆ ಅಲ್ವಾ. ಹಿಂದೆ ಬಂದವ್ರು ಯಾರೂ ಇಲ್ಲಿಲ್ಲ. ಹಂಗಾರೆ ಇದೇ ಪರ್ಮನೆಂಟ್ ಉಳಿಯೋದಾದ್ರೆ ಸತ್ಯ ಹರಿಶ್ಚಂದ್ರ ಅಷ್ಟು ಸತ್ಯದಿಂದ ನಡೆದ್ರಲ್ಲ, ಅವ್ರು ಇರ್ಬೇಕಾಗಿತ್ತಲ್ಲ. ಈಗ ಯಾಕಿಲ್ಲ? ವಿಶ್ವಾಮಿತ್ರ ಎಂತ ತಪಸ್ವಿ, ಅವ್ರು ಇರ್ಬೇಕಾಗಿತ್ತಲ್ಲ. ಇಲ್ಲ ಅಂದ್ರೆ ಯಾರಾದ್ರೂ ಕೂಡ ಬಂದರು ಒಂದ್ ದಿವಸ ಹೋಗ್ಲೇಬೇಕು. ಸಿದ್ದೇಶ್ವರ ಗುರುಜಿ ಚೆನ್ನಾಗಿ ಹೇಳ್ತಾರೆ, ಇರೋತೀನ ಇರೋದಾದ್ರೆ ಇರು, ಹೋಗೋದಾದ್ರೆ ಹೋಗಲ್ಲ, ಮತ್ತೆ ಯಾಕಿಲ್ಲದಿ. ಚೆನ್ನಾಗಿ ಹೇಳ್ತಾರ ಅವ್ರು. ಆ ವಯಸ್ಸು ಅವ್ರಿಗೆ ಹೇಳ್ತಕ್ಕಂಥ ರೀತಿ ಅಮೇಝಿಂಗ್. ಅದನ್ನ ಕೇಳ್ಕೊಂಬಿಟ್ರೆ ನೋಡ್ಬಿಟ್ರೆ ಬಹಳ ಖುಷಿ ಆಗುತ್ತೆ ಅಲ್ಲ. ಹಂಗೆ ನಾವು ಯಾವತ್ತಿದ್ರು ಹೋಗೋರೆ. ನಾವು ಹೋಗೋರ್ ಅಂದ್ರೆ ಆಗ ಹೋಗೋದು ಅಂತ ಖರೆ ಐತಿ ಅಂದಾಗ ಇಲ್ಲಿದ್ ಯಾಕೆ ಕಸ ಹಾಕೊಳ್ತೀನಿ ನಾನು? ಆ ಕಸ ಹಾಕೊಂಡು ಯಾಕೆ ಒದ್ದಾಡ್ತೀನಿ ನಾನು? ಆ ಕಸ ಅಲ್ಲೇ ಬಿಡಲ್ಲ. ನೋಡಿ ಹೆಂಗ್ ಹೇಳ್ತಾರ ಅವ್ರು. ಅಂದ್ರೆ ಬೇಡವಾದ ವಿಷಯಗಳನ್ನ ನಾವು ಕಸ ಅಂತ ತಗೊಂಡ್ರೆ ಅದು ನಮ್ಮನ್ ಗೊಂದಲಕ್ಕೆ ಇಡ್ ಮಾಡ್ತಾವ. ಅದಕ್ಕೆ ಅದು ಬೇಡ ಅಂತ ಹೇಳ್ಬಿಟ್ಟು ಏನ್ ಅವಶ್ಯಕತೆ ಐತಿ, ಎಷ್ಟು ಮುಖ್ಯ ಐತಿ ಅದನ್ನಷ್ಟೇ ನಾವು ತಗೊಳ್ಳೋಣ, ಅಷ್ಟನ್ನ ಮಾತಾಡೋಣ. ಹೀಗೆ ನಾವು ಮಾತಿನಲ್ಲಿ ನಾವು ಪ್ರಬುದ್ಧರಾದ್ರೆ, ಸುಧಾರಣೆ ಆದ್ರೆ ನಮಗೆ ಆ ಗೊಂದಲಗಳೇ ಬರಲ್ಲ. ಸಮಾಜದಿಂದನೂ ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯತೆ ಐತಿ. ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ. ಮನಸ್ಸಿನೊಳಗೆ ಆಲೋಚನೆ ಸಿಕ್ಕಾಬಟ್ಟೆ ಬರ್ತಾವ್ರಿ. ಬೇಕಾದ್ ಬರ್ಲಿ, ಆರ್ಡರ್ ಮಾಡ್ಬೇಕು. ನೋಡು ಮನಸ್ಸೇ, ನೀನು ನನ್ನ ದೇಹದಲ್ಲಿ ಇರೋದಾದ್ರೆ ಒಳ್ಳೆಯ ವಿಚಾರಗಳನ್ನ ಆಲೋಚನೆ ಮಾಡೋದಿದ್ರೆ, ಒಳ್ಳೆಯ ಪುಸ್ತಕಗಳನ್ನ ಓದೋದಿದ್ರೆ, ಒಳ್ಳೆಯವ್ರ ಸಹವಾಸದ ಜೊತೆ ಒಳ್ಳೆ ವಿಷಯಗಳನ್ನ ಮಾತಾಡೋದ್ ಮಾತ್ರ ನನ್ನಲ್ಲಿರು. ಇಲ್ಲ ಅಂದ್ರೆ ನೀನ್ ಕಿತ್ತಾಕ್ಬಿಡ್ತೀನಿ ಅಂತ ಆರ್ಡರ್ ಮಾಡ್ಬೇಕು. ಅದಕ್ಕೆ ಸಣ್ಣ ಮಕ್ಳು ನೋಡ್ರಿ, ನೋಡ್ ನೀನ್ ತಪ್ಪು ಮಾಡಿದ್ರೆ ನೀನ್ ಹೊಡೆದ್ ಬಿಡ್ತೇನೆ ಅಂದ್ರೆ ಏನ್ ಮಾಡ್ತಾವು, ಹೊಡಿತಾರಂತ ಹೆದರ್ತಾವಲ್ಲ. ಹಂಗ ಮನಸ್ಸಿಗೆ ಒಂದ್ ಎಚ್ಚರಿಕೆನ ನಾವೇ ಕೊಟ್ಕೋಬೇಕು. ಬೇರೆಯವರು ಇದನ್ನ ಕೊಡದೇ ಇದ್ದಾಗ ಏನ್ ಮಾಡ್ತಂದ್ರೆ ಅದಕ್ಕಾಗಿ ನಾನು ಕೆಲವೊಂದಿಷ್ಟು ಕಾನೂನುಗಳಂತ ಮಾಡ್ಯಾರ. ನಾವೇನಾದ್ರೂ ರಾಂಗ್ ರೂಟ್ನಾಗ ಹೋದ್ರೆ ಏನಾದ್ರೆ ಕಾನೂನು ಇದೆ, ಅಲ್ಲಿ ತಗೊಂಡೋಗಿ ಒಗಿತಾರಲ್ಲಿ. ಹಂಗೆ ನೋಡಿ, ನೀನು ಶಿಕ್ಷೆ ಅನುಭವಿಸ್ಬೇಕತಿ ಅಂತಂದು ಎಚ್ಚರಿಕೆ ಕೊಡುವ ಮನಸ್ಸಿಗೆ. ಆ ಮನಸ್ಸು ನಮ್ಗೆ ಹತ್ತೋಟ್ನಾಗ ಇತ್ತು ಅಂದ್ರೆ ಕಾನೂನ್ಯಾಗ ಇದ್ದಂಗ, ಕಾನೂನು ಒಳಗಡೆ ಇದ್ದಂಗ. ಕಾನೂನು ಒಳಗಡೆ ಇದ್ರೆ ಸೇಫ್ ಅಲ್ಲ, ಯಾವ ತೊಂದ್ರೆ ಏನಿರ್ಲಿಲ್ಲ. ಅಂದ್ರೆ ನನ್ನಿಂದ ಯಾವುದೇ ಅಹಿತಕರ ಘಟನೆ, ಅಶ್ಲೀಲ ಮಾತುಗಳು, ತಪ್ಪುಗಳು ಆಗದಂಗೆ ಮ್ಯಾನೇಜ್ ಮಾಡ್ತತೆ ನಮ್ಮ ಮನಸ್ಸಿಗೆ ಎಚ್ಚರ ಕೊಡ್ಬೇಕು ನಾವು. ಹೌದಾ? ನಾನು ಆಡಿದ ಮಾತಿನಿಂದನೇ ತಾನೇ ನನಗೆ ನಿಂದನೆಗಳು ಬಂದದ್ದು. ನಾನು ಆಡಿದ ಮಾತಿನಿಂದ ತಾನೇ ನನಗೆ ಬೇರೆಯವರು ನನ್ನ ತುಚ್ಛವಾಗಿ ನೋಡಿದ್ದು. ಬೇರೆಯವ್ರಿಗೆ ಬೇಡವಾಗಿದ್ದು ನನ್ನ ವರ್ತನೆಗೆ ತಾನೆ. ಹಾಗಿದ್ದಾಗ ಅದನ್ನ ಮಾಡಿಸಿದ್ದೆ ಅದು ಮನಸ್ಸಿನ ಎಚ್ಚರಿಕೆ ಕೊಡಬೇಕು. ಇವೆಲ್ಲವನ್ನು ಕೂಡ ನನಗೆ ನಾನ್ ಕೇಳ್ಬೇಕು. ಹೌದಂಗ ಸಣ್ಣ ಹೇಳ್ತಾ ಇದಾರಲ್ಲ, ಅವೆಲ್ಲವೂ ನಿನ್ನಲ್ಲಿ ಅದಾವ. ನೀ ಕಂಟ್ರೋಲ್ನಾಗ ಇಟ್ಕೊಂಡಿಯಾ? ನೀ ಮ್ಯಾನೇಜ್ ಮಾಡ್ತಾ ಇದೀಯಾ? ಯಾಕೆ ಮಾಡ್ತಾ ಇಲ್ಲ? ನಾನ್ ಬಂದ್ ನಿಮ್ಮನ್ನ ಕೇಳಿದ್ರೆ ಹಿಡ್ಕೊಂಡ್ ಹೊಡೆದ್ಬಿಡ್ತೀರಿ ನಮ್ಮ. ನೀನ್ ಯಾರೋ ನನ್ ಕೇಳಕ್ ಅಂತೇಳಿ. ಬಟ್ ನಿಮಗ್ ನೀವು ಕೇಳಿದ್ರ ಯಾರು ಹೊಡಿಬೇಕು? ನಿಮಗೆ ಹೊಡಿಬೇಕಲ್ಲ ಅಲ್ಲಿ. ಮಜಾ ಆಯ್ತಲ್ಲ ಅದು ವಿಷಯ ಇದು. ಅದಕ್ಕೆ ಈ ತರ ನೀವು ಮಾಡ್ಕೊಂಡಾಗ ಸರ್ವಶ್ರೇಷ್ಠರಾಗ್ಲಿಕ್ಕೆ ಸಾಧ್ಯತೆ ಇದೆ. ಆಗ್ಲೇಬೇಕು. ಇದು ನಮ್ಮ ಹಳ್ಳಿ ಭಾಷೆದಾಗ ಹೇಳ್ತೀವಿ, ಸರಿಯಾದ ಸಮಯದಲ್ಲಿ ಹದವರಿತು ನೆಲವನ್ನು ಹಸನ ಮಾಡಿ, ಭೂಮಿ ಹಸನ ಮಾಡಿ, ಅದರಲ್ಲಿ ಪಕ್ವವಾದ ಬೀಜವನ್ನ ಹಾಕಿ ಅದಕ್ಕೆ ಆನಪಾನ ಮಾಡೋದ್ರೆ ಆರೈಕೆ ಮಾಡಿದ್ದಾದಲ್ಲಿ ಅದು 100ಕ್ಕೆ 200% ಚೆನ್ನಾಗಿ ಮೊಳಕೆ ಹೊಡೆದು ಬೆಳೆದು ನನಗೆ ಫಲ ಕೊಡುತ್ತೆ. ಕೊಡೋದ್ರಲ್ಲಿ ಸಂದೇಹವಿಲ್ಲ. ಇದು ಶತಸಿದ್ಧ, ಇದು ಪ್ರಕೃತಿ ನಿಯಮ. ಭಗವಂತನೇ ಇದನ್ನ ಮಾಡಿದಾನೆ. ಹೆಂಗೆ ಮೊಳಕೆ ಹೊಡೆದ ಬೀಜ ನಮಗೆ ಫಲ ಕೊಡ್ತೋ, ಇವೆಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡಾಗ ಪ್ರತಿಯೊಬ್ರು ಕೂಡ ಪತ್ರಿಜಿ ಗುರುಗಳು ಹೇಳ್ದಂಗೆ ಯು ಆರ್ ಎ ಮಾಸ್ಟರ್ ಅಂತ ಹೇಳ್ತಾರೆ ನೋಡಿ. ನಾವೆಲ್ಲರೂ ಕೂಡ ಮಾಸ್ಟರೇ.
ಈ ಭೂಮಿ ಮೇಲೆ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಈ ಭೂಮಿ ಮೇಲೆ ಇರ್ತಕ್ಕಂತ 850 ಕೋಟಿ ಏನ ಜೀವಿ ಮನುಷ್ಯರಿದೇವಲ್ಲ, ಎಲ್ಲರೂ ಕೂಡ ಮಾಸ್ಟ್ರೆ. ಇಲ್ಲಿ ಯಾರು ಪಾಪಿಗಳಲ್ಲ, ಯಾರು ದ್ರೋಹಿಗಳಲ್ಲ, ಯಾರು ಕೊಲೆಗಡಕರಲ್ಲ, ಯಾರು ಮೋಸಗಾರಲ್ಲ, ಎಲ್ಲರೂ ಮಾಸ್ಟ್ರೆ. ಬಟ್ ಜ್ಞಾನದ ಕೊರತೆ, ಅದರಿಂದ ನಾವು ತಪ್ಪು ದಾರಿಯಲ್ಲಿ ಹೋಗಿದ್ದೇವೆ ಅಷ್ಟೇ. ಹೇಗೆ? ಉದಾಹರಣೆಗೆ ನನ್ನ ತಂದೆ ತಾಯಿ ಅವರು ಈ 6 ಗುಣಗಳನ್ನ ಕಲ್ತಿದ್ರು ಅಂದ್ರೆ, ಸಂಸ್ಕಾರವಂತರಾಗಿದ್ರು ಅಂದ್ರೆ, ನೀತಿ ನಡೆಯುವವರಾಗಿದ್ರೆ ನಮಗೆ ಅದನ್ನ ಗೈಡ್ ಮಾಡಿರ್ತಾರೆ, ಆ ಪ್ರಕಾರ ನಡ್ಕೊಳ್ತೀವಿ. ಬಟ್ ಅವ್ರು ಆಗಿರ್ಲಿಲ್ಲ, ಅದು ಕೆಲವೊಂದು ಹೆಚ್ಚು ಕಡಿಮೆ ಇರ್ತಾವ. ಹಂಗಂತ ಎಲ್ಲ 5 ಬೆರಳು ಸಮ ಇರಲ್ಲ. ಹಾಗೆ ಎಲ್ಲರ ಹತ್ರ ಇರ್ತಾವಲ್ಲ, ಅವು ಏನ್ ಗೊತ್ತಿರುತ್ತೆ ಅದನ್ನಾದ್ರೂ ಅಟ್ಲೀಸ್ಟ್ ಅವ್ರಿಗೆ ಗೈಡ್ ಮಾಡ್ಬೇಕು, ಮಕ್ಳಿಗೆ ಕಲಿಸ್ಬೇಕು ಸಂಸ್ಕಾರದಲ್ಲಿ. ಒಂದ್ ವೇಳೆ ಅವ್ರು ಗೊತ್ತಿರ್ಲಿಲ್ಲ ಅಂದ್ರೆ ಕಲ್ತಿರ್ಲಿಲ್ಲ, ಒಂದು ಫೇಲು. ಎರಡನೇದ, ನಮಗೆ ವಿದ್ಯೆ ಸ್ಕೂಲ್ ಓದಿದವರಾದ್ರೆ ಶಿಕ್ಷಕರಿದಾರಲ್ಲ, ಆ ಶಿಕ್ಷಕರು ಅದನ್ನ ಗೈಡ್ ಮಾಡ್ಬೇಕು. ಚೆನ್ನಾಗ್ ಓದು, ಈ ತರ ಮಾಡು, ನೀನು ಡ್ರೆಸ್ ಚೆನ್ನಾಗ್ ಹಾಕೋ, ಹೋಮ್ವರ್ಕ್ ಮಾಡು, ಇವೆಲ್ಲವನ್ನು ಕೂಡ ಅವ್ರು ಅಬ್ಸರ್ವ್ ಮಾಡ್ಬೇಕು. ಶಾಲೆ ಕಲ್ತಿಲ್ಲ, ಅಲ್ಲಿ ಕಲ್ಸಕ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಯಾರಿಗೆ ಹತ್ರ ಹೋಗ್ತೇವೆ ನಾವು ನಂಬಿರ್ತಕ್ಕಂಥ ಕೆಲವೊಂದು ಮಠಾಧೀಶರು ಅಂತ ಹೋಗ್ತೀವಿ, ಅಥವಾ ಅವ್ರವ್ರಿಗೆ ಬೇಕಾದಂತ ಮಾಸ್ಟರ್ ಗುರುಗಳು ಅಂತ ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಅವರು ಅಟ್ಲೀಸ್ಟ್ ಅದನ್ನ ಪಾಲನೆ ಮಾಡಿದವರಾದ್ರೆ ಅದನ್ನ ಅವ್ರು ಹೇಳ್ತಿರ್ತಾರ. ಹಂಗಂತ ಇಲ್ಲಿ ಯಾರಿಗೆ ಏನು ಹೇಳಿಲ್ಲ ಅಂತ ಎಲ್ಲರೂ ಕೂಡ ನೀವು ಮಠಕ್ಕೂ ಗುರೂಜಿಗಳ ಹತ್ರನೋ ಅಥವಾ ಒಂದೊಂದ್ ಕಡೆ ಹೋಗಿ ನೀವು ಪ್ರೇ ಮಾಡಿರ್ತೀರಿ, ಅವ್ರು ನಿಮಗೆ ಗೈಡ್ ಮಾಡ್ಯಾರ, ಬಟ್ ಅದನ್ನ ಅಳವಡಿಸ್ಕೊಂಡ್ರ. ಅವತ್ತು ಒಂದು ಇದು ಯಾವ್ದೋ ಪ್ರವಚನ ಕೇಳ್ತೀರಿ, ಪ್ರವಚನದಲ್ಲಿ ಹಿಂಗ್ ಹೇಳಿದ್ರು, ಹಂಗ ನಾ ಎಷ್ಟು ಮಟ್ಟಿಗೆ ಅದರಲ್ಲಿ ಎಷ್ಟು ಪರ್ಸೆಂಟ್ ನಾ ಅದ್ರಲ್ಲಿ ಅದೇನು ನಾನು, ಹಂಗ ನಾನ್ ಮಾಡ್ತಕ್ಕಂಥದ್ದು ಇಷ್ಟು ರಾಂಗ್ ಇದೆ, ಅದನ್ನ ಸರಿ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡೋರು ಯಾರು? ಅವ್ರು ಮಾಡಿಸಲ್ಲ, ಅವ್ರು ಹೇಳೋದಷ್ಟೇ. ಯೂನಿವರ್ಸೇ ಮಾಡ್ತಂತಂದ್ರೆ ನಮ್ಮೆಲ್ಲರಿಗೂ ಕೂಡ, ಎಲ್ಲ ಈ ಭೂಮಿ ಮೇಲೆ ಇರ್ತಕ್ಕಂಥ 148-50 ಕೋಟಿ ಜನರಿಗೂ ಕೂಡ ಒಂದಿಲ್ಲ ಒಂದ್ ರೀತಿಯಿಂದ ಯೂನಿವರ್ಸ್ ಗೈಡ್ ಮಾಡ್ತಾನೆ ಬಂದಿದೆ, ಮಾರ್ಗದರ್ಶನ ಮಾಡ್ತಾನೆ ಬಂದಿದೆ. ಬಟ್ ಎಷ್ಟನ್ನ ನಾವು ಹಿಡ್ಕೊಂಡೇವೆ, ಅದನ್ನ ಎಷ್ಟನ್ನ ಅಳವಡಿಸ್ಕೊಂಡೇವಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಮಗೆ ನಾವೇ ಮಾಸ್ಟರ್ ಇರ್ಬೇಕು, ನಮಗೆ ನಾವೇ ಕ್ವಶನ್ ಕೇಳ್ಕೋಬೇಕು, ಎಷ್ಟು ಮಟ್ಟಿಗೆ ಸರಿ ಇದೆಯಾ, ಎಷ್ಟು ಪರ್ಸೆಂಟ್ ಪಾಲಿಸ್ತಾ ಇದೆಯಾ. ಪಾಲಿಸಿದ್ರೆ ನಾವೇನಾಗ್ತೇವಿ? ಮಾಸ್ಟರ್ ಆಗ್ತೇವಿ. ಈ ಭೂಮಿ ಬಂದದ್ದಕ್ಕೂ ಸಾರ್ಥಕಗೊಳಿಸ್ಕೊಳ್ತೇವೆ ನಮ್ಮ ಲೈಫನ್ನ. ನಾಳೆ ಇವತ್ತಿರ್ಬೋದು, ನಾಳೆ ಇಲ್ದಾಗ್ಲೂ ಕೂಡ ಇಂಥವ್ರು ಇದ್ರಪ್ಪ, ಏನಪ್ಪ ಅವ್ರ ವ್ಯಕ್ತಿತ್ವ ಹೇಳ್ತೇವಿಲ್ಲ. ಉದಾಹರಣೆ ಇವತ್ತು ನೋಡಿ, ಬಿಜಾಪುರದ ಸಿದ್ದೇಶ್ವರ ಗುರುಜಿ, ತುಮಕೂರು ಅಜ್ಜಾರು, ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಸಾಕು, ಅವ್ರು ಹೇಳಿರ್ತಕ್ಕಂಥ ನೀತಿಗಳು, ಅವ್ರು ಹೆಂಗ್ ಜೀವನಿಸಿದ್ರಿ ಹೋಗ್ರಿ, ವಿಚಿತ್ರ. ಅಂದ್ರೆ ಭಗವಂತ ತಾನ್ ಬರಕ್ಕಾಗಲ್ಲ. ಒಂದ್ ವೇಳೆ ನಾವು ನಂಬಿರ್ತಕ್ಕಂಥ ಸಾಕ್ಷಾತ್ ಶಿವ ಇರ್ಬೋದು, ಜೀಸಸ್ ಸ್ವಾಮಿ ಇರ್ಬೋದು, ಮಹಮ್ಮದ್ ಜಿ ಇರ್ಬೋದು, ಬಂದು ಪ್ರತ್ಯಕ್ಷ ಆಗಿ ನೋಡಿ ನಾ ಇದನ್ನ ಹೇಳ್ತೇನೆ ಮಾಡ್ರಿ ನಂಬಲ್ಲ ನಾವು. ನೀ ದೇವ್ರ ಅಥವಾ ನೀನ್ ದೇವ್ರು ಅಂತ ಹೆಂಗ್ ನಂಬೋದು? ಮತ್ ಇನ್ನು ಏನಾದ್ರು ಒಂದು ಪವಾಡ ಮಾಡಿ ತೋರ್ಸು ಅಂತ ಕೇಳಕ್ಕೆ ನಾವು. ದೇವ್ರ ಬಂದ್ರು ಒಂದ್ ಪವಾಡ ಮಾಡಿ ತೋರ್ಸು, ಆ ಪವಾಡ ಮಾಡಿದ್ರೆ ನೀ ದೇವ್ರು, ಪವಾಡ ಮಾಡಿದ್ರೆ ನೀ ದೆವ್ವ, ನೀ ದೇವ್ನ ಯಾಕೆ ಆರೋಪ ಬಂದಿರ್ಬಾರ್ದು? ನೋಡಿ ಎಷ್ಟು ಮಟ್ಟಿಗೆ ನಮ್ ಮನಸ್ಸುಗಳು ಆಲೋಚನೆ ಮಾಡ್ತಾವ. ಹಿಂಗ ಕ್ರಾಸ್ ಕ್ವಶನ್ ಮಾಡೋದು ಕಡಿಮೆ ಇಲ್ಲ ನಾವು ಮನುಷ್ಯರು. ಅದಕ್ಕೆ ನಮ್ಮ ಆರೋಗ್ಯ, ನಮ್ಮ ದೈಹಿಕತೆ, ನನ್ನ ವ್ಯಕ್ತಿತ್ವ ಚೆನ್ನಾಗಿರ್ಬೇಕಂದ್ರೆ ನನಗ್ ನಾನೇ ಕ್ವಶನ್ ಮಾಡ್ಕೋಬೇಕು. ಇದು ಕಷ್ಟ ಆಗ್ತಿದೆ, ಹೆಂಗ್ ಮಾಡ್ಕೋಬೇಕು? ನೀವ್ ಹೇಳೋದು ಸತ್ಯ ಇದೆ ಸರ್, ಬಟ್ ಇದು ಪಾಲನೆ ಮಾಡಕ್ ನಮ್ಗೆ ಆಗ್ತಾ ಇಲ್ಲ. ಯಾವ ತರ ಮಾಡ್ಬೇಕು ಅಂತಂದ್ರೆ, ನಮಗೆ ಉದಾಹರಣೆಗೆ ಇಲ್ಲಿ ನಮಗೆ ನಂದಾ ಮೇಡಮ್ ಅವ್ರಿಗೂ ನಮ್ಗೆ, ಯಾಕಂದ್ರೆ ನಾ ಪ್ರತಿ ಬಾರಿ ನಮ್ಮ ನಂದಾ ಮೇಡಮ್ ಯಾಕೆ ತಗೊಳ್ತೇನೆ ಅಂದ್ರೆ, ನಮಗೊಂದು ಸ್ವರ್ಗ ಸೃಷ್ಟಿ ಅಂತಕ್ಕಂಥ ಒಂದು ಕ್ಲಾಸ್ ಕೊಟ್ಟಿದ್ರು ನಮಗೆ. ಆ ಕ್ಲಾಸ್ ಅನ್ನ ತಿಂಗಳು ಗಂಟ್ಲೆ ಬೆಳಗ್ಗೆ 3 ಗಂಟೆಗೆ ಎದ್ದು ಫಸ್ಟ್ ಅರ್ಧ ತಾಸು ಕ್ಲಾಸ್ ಕೊಡ್ತಿದ್ರು, ಆಮ್ಯಾಗ ಅದನ್ನ ಅರ್ಧ ತಾಸು ಬರೆಸ್ತಿದ್ರು. ಅವತ್ತು ಏನ್ ಹೇಳಿದ್ದನ್ನು ಬರೆಸ್ತಿದ್ರು. ಬರ್ಸಿದ್ದನ್ನ ಎಷ್ಟು ಮಟ್ಟಿಗೆ ಪಾಲನೆ ಮಾಡಿದಿರಿ ಅನ್ನೋದನ್ನ ಮರುದಿವ್ಸ ಅದ್ ಮತ್ತೆ ಹೇಳ್ಬೇಕಾಯ್ತು. ಅದನ್ನ ಗ್ರೂಪ್ ಮಾಡಿದ್ರು, ಬ್ರೇಕ್ಔಟ್ ರೂಮ್ ಅಂತ ಹೇಳಿ ಮಾಡಿದ್ರು. ನಾವು ಸುಮಾರು 1500-2000 ಜನ ಇದ್ವಿ ಮೇನ್ ಸೆಷನ್ಗೆ ಹೋದ್ರೆ. ಮತ್ ಬ್ರೇಕ್ಔಟ್ ರೂಮ್ ಅಂತ ಮಾಡಿದ್ರೆ ಅಲ್ಲಿ ಒಂದು 50-100 ಮಂದಿ ಆಗ್ತಿದ್ವಿ. ಅಲ್ಲಿ ನಮಗೆ ಮತ್ ಮಾಸ್ಟರ್ ಅವ್ರು ಕ್ವಶನ್ ಕೇಳ್ತಿದ್ರು, ಅದಕ್ಕೆ ಆನ್ಸರ್ ಮಾಡ್ತಿದ್ವಿ. ಪ್ರತಿಯೊಬ್ರು ಹಂಚ್ಕೊಳ್ತೀವಿ. ಇದು ಎಲ್ಲದಕ್ಕೂ ಸಂಬಂಧಪಟ್ಟಂಗ ನಮ್ದೇನು ಕನಕಪುರ ರೋಡ್ ನಲ್ಲಿ ಪಿರಾಮಿಡ್ ವ್ಯಾಲಿ ಐತಿಲ್ಲ, ಅಲ್ಲಿ ನಮಗೆ ಒಂದು 3-4 ದಿವಸ ನಮಗೆ ಅಲ್ಲೇ ವಸತಿ, ಊಟ, ಅಲ್ಲೇ ಮಲಗ್ತಿದ್ವಿ, ಅಲ್ಲೇ ತರಬೇತಿ ಇತ್ತು ನಮಗೆ ಪಿರಮಿಡ್ ಕೆಳಗಡೆನ. ಅಲ್ಲಿ ಜ್ಞಾನ ತಗೊಂಡಿದ್ವಿ. ಅಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಜ್ಞಾನ ಅದು ಪಿರಾಮಿಡ್ ವ್ಯಾಲಿ ಒಳಗೆ ಸಿಕ್ಕಿರ್ತಕ್ಕಂಥದ್ದು ಸ್ವರ್ಗ ಸೃಷ್ಟಿ ಅಂತ ಹೇಳ್ಬಿಟ್ಟು. ಈಗಲೂ ಅದನ್ನ ಮುಂದುವರಿಸಿದ್ದಾರೆ. ಬಟ್ ನಾವು ಈ ತರ ಇರೋದ್ರಿಂದ, ಇಲ್ಲಿ ನಮ್ಗೆ ಈ ಮಹಾ ಮೃಷ್ಟಾನ್ನ ಭೋಜನ ಸಿಗ್ತಾ ಇರೋದ್ರಿಂದ ನಾವು ಇಲ್ಲಿ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದೇವೆ ಅಷ್ಟೇ. ಈಗಲೂ ಅಲ್ಲಿ ಕಂಟಿನ್ಯೂ ಇದೆ. ಈ ತರ ಜ್ಞಾನ ನಾವು ತಗೊಂಡದಕ್ಕೆ ನಾವು ಈ ತರ ಬಂದ್ವಿ ಅಂತ ಹೇಳ್ಬೋದು. ಅಂದ್ರೆ ನಾವ್ ಏನೇ ಕೇಳಿದ್ದನ್ನ ಬರ್ಕಂದು ಅದನ್ನ ಬರೀ ಬರೆದ್ರೆ ಸಾಕಾಗಲ್ಲ, ಅದನ್ನ ಪುನರ್ಮಲನೆ ಮಾಡ್ತಾ ಇರ್ಬೇಕಂದ್ರೆ ಅವಾಗ ನೋಡ್ತಿರ್ಬೇಕು. ಹಂಗಾದ್ರೆ ಬರ್ಕಂಡನಿ ಕೇಳಿದೆ, ಬರ್ಕಂಡೆ 5 ಕರೆ, ಎಷ್ಟ್ರ ಮಟ್ಟಿಗೆ ಗೊತ್ತು ನನಗೆ, ಬಟ್ ಪಾಲಿಸಿದ್ದೇನೆ ಚೆಕ್ ಮಾಡ್ಕೇವ್, ಕ್ವಶನ್ ಮಾರ್ಕ್. ಪಾಲಿಸಿದ್ದೇನೆ, ಪಾಲಿಸಿದ್ ಎಷ್ಟು ಪರ್ಸೆಂಟ್ ಪಾಲಿಸಿದ್ದೀನಿ?
ಸರಿ ಹಂಗಾರ ಪಾಲಿಸ್ತಾ ಇದ್ದಾನೆ. ಕೆಲವೊಂದಿಷ್ಟು ಬೇಡವಾಗಿದ್ದನ್ನ ಬಿಡ್ಬೇಕಾಗಿತ್ತು, ಎಷ್ಟು ಬಿಟ್ಟಿದ್ದಾನೆ ಹಂಗಾರ? ಬಿಟ್ಟನೇ ಬಿಟ್ಟಿಲ್ಲ. ಬಿಟ್ರೆ ಎಷ್ಟು ಪರ್ಸೆಂಟ್ ಬಿಟ್ಟಿದ್ದಾನೆ? ಪೂರ್ಣ ಬಿಟ್ಟನೆ. ಕೆಲವೊಂದು ನಮಗೆ ಬೇಡವಾಗಿದ್ದು 0 ಇರ್ಬೇಕು ನಮ್ಮ ಹತ್ರ, ಕೆಲವೊಂದು ಪಾಲಿಸ್ಬೇಕಾಗಿದ್ದು ಬೇಕಾಗಿದ್ದು 100% ಇರ್ಬೇಕು. ನೋಡಿ, 0% 100%. ಈ ಲೆಕ್ಕಕ್ಕೆ ನಮಗೆ ಜ್ಞಾನ ಕೊಡ್ತಾ ಇದ್ರು. ಇದನ್ನ ಸಾಧ್ಯ ಆದ್ರೆ ನಿಮಗೆ ಅವಶ್ಯಕತೆ ಇದೆ, ಬೇಕು ಅನ್ಸಿದ್ರೆ ಅದನ್ನ ನಮ್ಗೆ ಹೆಂಗ್ ಕೊಟ್ಟರೆ ಡಿಟ್ಟು ಅದನ್ನ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತೇವೆ ನಾವಿಲ್ಲಿ. ನಂದಾ ಮೇಡಮ್ ಅವರು, ನಾವು ಮತ್ತೆ ಯಾರು ನಮ್ಗೆ ಇದ್ರು, ಬಹುಶಃ ಶಾರದಾ ಮೇಡಮ್ ಅಂತ ಇದಾರಲ್ಲ, ಅವ್ರು ಮಾತಾಡ್ತಾರಲ್ಲ, ಅವರು ಕೂಡ ಇದ್ರು. ಈ ಜ್ಞಾನ ಕೊಡ್ತೀವಿ. ಇದರಿಂದ ಏನ್ ಹಂಗಾರೆ ನೀವೇ ಚೆಕ್ ಮಾಡಿ. ಹಂಗಂತ ನನ್ನ ಒಣ ಪ್ರತಿಷ್ಠೆ ಆದ್ರೂ ಆಗ್ಬಹುದು ಬಹುಶಃ ಹೇಳ್ಕೊಂಡ್ರೆ, ನಾನು ಮಾತಾಡ್ತಕ್ಕಂಥ ರೀತಿ, ನಾನ್ ಕೊಡ್ತಕ್ಕಂಥ ವಿಷಯಗಳು, ನನ್ನ ಬಿಹೇವಿಯರ್, ನಾನು ಬೇರೆಯವ್ರ ಜೊತೆಗೆ ಬೆರಿತಕ್ಕಂಥದ್ದು, ನನ್ನ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಜೊತೆ, ಅಕ್ಕಪಕ್ಕದ ಮನೆ ಜೊತೆ ಒಟ್ಟಾರೆ ಇರ್ತಕ್ಕಂಥ ವ್ಯವಸ್ಥೆ, ನನ್ನನ್ನ ಚೆಕ್ ಮಾಡಿದ್ರೆ ಅನ್ಸಿದ್ರೆ, ನಮ್ಮನ್ನ ಅಥವಾ ನಂದಾ ಮೇಡಮ್ ಅವ್ರು ನೋಡಿದ್ರೆ ಏನ್ ಅನ್ಸುತ್ತೆ? ಅವರು ಕೂಡ ಒಂದು ಇಲಾಖೆ ಒಳಗೆ ಕೆಲಸ ಮಾಡ್ತಿದಾರೆ, ಎಷ್ಟು ಅತ್ಯದ್ಭುತವಾಗಿ ಮಾಡ್ತಾರೆ. ಅವ್ರಿಗೆ ಹೆಂಗ್ ಅವ್ರ ಮೌಲ್ಯ ಜಾಸ್ತಿ ಆಗ್ತದೆ, ಮಾತಾಡ್ತಕ್ಕಂಥ ರೀತಿ, ಕವರ್ ಮಾಡ್ತಕ್ಕಂಥದ್ದು, ಅಡ್ರೆಸ್ ಮಾಡ್ತಕ್ಕಂಥದ್ದು. ಹೌದಾ? ಚೆನ್ನಾಗಿದೆ, ವಿಶೇಷತೆ ಇದೆ ಅನ್ಸಿದ್ರೆ ನೀವು ಕೂಡ ಅದನ್ನ ಫಾಲೋ ಮಾಡಬಹುದು ಅಂತ. ಹಂಗಂತ ಇದೇ ಶ್ರೇಷ್ಠ ಅಂತ ಅಲ್ಲ, ಮತ್ತೆ ಇದಕ್ಕಂತೂ ಶ್ರೇಷ್ಠವಾದವ್ರು ಇದೀರಾ ಇಲ್ಲಿ? ಯಾಕಂದ್ರೆ ಮತ್ತೆ ಹಾಗೇನಾದ್ರೂ ಇದೇ ಶ್ರೇಷ್ಠ ಅಂತ ಹೇಳ್ಕೋದ್ರೆ ಮತ್ತೆ ನಾವು ಇದು ಆಗಬಹುದು, ಅಂದ್ರೆ ಒಣ ಪ್ರತಿಷ್ಠೆ ಆಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ತರದ ಒಂದು ಜ್ಞಾನವನ್ನ ತಗೊಳ್ತಾ ಇದಾವೆ. ಯೂನಿವರ್ಸ್ ನಮಗೆ ಮಹಾವತಾರ್ ಫೌಂಡೇಶನ್ ಮುಖಾಂತರ ಕೊಡ್ತಾ ಇದೆ. ಅದು ಕೆಲವೊಂದಿಷ್ಟು ಸ್ಪೆಷಲ್ ಮಾಸ್ಟರ್ಗಳಿಂದ ಕರೆಸಿ ಕೊಡಿಸ್ತಾ ಇದೆ. ನೋಡಿ, ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ್ ಕಾಕುಬಾಳ್ ಸರ್ ಕೊಟ್ಟಿಗೆ, ವಾವ್ ಎಂತ ವಿಷಯ ರೀ ಅದು. ಬಹುಶಃ ಈಗ ಬೆಳಗಿನ ಸೆಷನ್ ಕೆಲವು ರಾತ್ರಿ ಇರಲ್ಲ, ಆ ರಾತ್ರಿ ಸೆಷನ್ ಅನ್ನ ನೀವು ವಿಡಿಯೋ ಕೇಳಿ, ಅದನ್ನ ಬಿಟ್ಟು ಕೇಳಿ, ಏನ್ ವಿಚಿತ್ರ ಜ್ಞಾನ ಇದೆ ಇಲ್ಲಿ. ಅಂತ ಜ್ಞಾನವನ್ನ ಯೂನಿವರ್ಸ್, ನೀವು ನಂಬಿರ್ತಕ್ಕಂಥ ಭಗವಂತ, ನಿಮ್ಮ ಆತ್ಮ ಹೋದ ಜನ್ಮದಲ್ಲಿ ಮಾಡಿದಂತ ಕೆಲವು ಪುಣ್ಯ ಕಾರ್ಯಗಳಿಂದ ಈ ಜನ್ಮದಲ್ಲಿ ಮುಂದುವರಿದು ಇದು ನೀನ್ ಚೆನ್ನಾಗಿದೆಯಪ್ಪ, ನಿನ್ಗೆ ಇಂದಿಷ್ಟು ತಗೋ ಅಂತೇಳಿ ಕೊಡ್ಲಿಕ್ಕೆ, ತಿಳಿಸ್ಲಿಕ್ಕೆ ಮಹಾವತಾರ್ ಫೌಂಡೇಶನ್ ರೆಡಿ ಮಾಡಿ ರಂಗನಾಥ್ ಸರ್ ಕಡೆಯಿಂದ ಈ ಹೊಸ ಮಾಸ್ಟರ್ ಕರೆಸಿ ನಿಮ್ಗೆ ಎಕ್ಸ್ಟರ್ನಲ್ ನಾಲೆಜ್ ಕೊಡ್ತಾ ಇದೆ. ಈ ನಾಲೆಜ್ ಅನ್ನ, ಜ್ಞಾನವನ್ನ ನಾವು ತಗೊಂಡು ಅಳವಡಿಸ್ಕೊಂಡು ಪಾಲಿಸಿ ರೂಢಿಗತ ಮಾಡ್ಕೋಬೇಕು. ಸಂಘ 1 ತಿಂಗಳು ಅಥವಾ 6 ತಿಂಗಳು ಮಾಡಿದ್ರಿ ಬಿಟ್ಬಿಟ್ಟೆ ಅಂತ ಅಲ್ಲ. ರೂಢಿಗತ ಅಂತಂದ್ರೆ ನಿರಂತರ ಅದನ್ನ ಪಾಲಿಸ್ತಾ ಇರ್ಬೇಕು. ಬರೇ ರೂಢಿಗತ ಮಾಡ್ಕೊಂಡ್ರೆ ಸಾಕಾಗಲ್ಲ, ಪಾಲಿಸಿದ್ರೆ ಸಾಕಾಗಲ್ಲ, ಬೇರೆಯವರಿಗೂ ಕೂಡ ಹೇಳಬೇಕು. ಹೇಳಿದಾಗ ಮಾತ್ರ ನಿಮ್ಮ ಮೌಲ್ಯ ಜಾಸ್ತಿ ಆಗುತ್ತೆ, ನಿಮ್ಮ ಪುಣ್ಯದ ಗಂಟು ಜಾಸ್ತಿ ಆಗುತ್ತೆ. ಮಾಡ್ಕೋಬಹುದಲ್ವಾ ಸರ್ ಮಾಸ್ಟರ್ಸ್? ಎಲ್ಲದನ್ನು ಪಾಲಿಸೋಣ ಅಂತ ಹೇಳ್ತಾ ನಾನ್ ಕೊಡ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳು ಸಮಯದ ಬಂದ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ. ಹಾಗಾಗಿ ಎಷ್ಟು ಸಾಧ್ಯ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ರಿ, ಬೇರೆಯವ್ರು ಕೇಳೋದು ಬೇಡ. ನೀ ಎಷ್ಟು ಮಟ್ಟಿಗೆ ಸರಿ ಇದೆಯಾ? ತೂಕದೊಳಗ, ಮಾತಾಡೋದ್ರೊಳಗ, ಧ್ಯಾನ ಮಾಡೋದ್ರೊಳಗ, ಅಕ್ಕಪಕ್ಕದವ್ರ ಜೊತೆ ಹೊಂದ್ಕೊಳ್ಳೋದ್ರೊಳಗ, ವಿಚಾರ ಮಾಡೋದ್ರೊಳಗ ಎಷ್ಟು ಮಟ್ಟಿಗೆ ನೀ ಸರಿ ಇದೆಯಾ? ಒಳ್ಳೇದು ವಿಚಾರ ಮಾಡ್ತೀಯ, ಕೆಟ್ಟದ್ ಮಾಡ್ತೀಯ? ಕೆಲವ್ರು ಹೇಳ್ತಾರೆ, ಸರ್ ನಾ 2 ವರ್ಷದಿಂದ ಧ್ಯಾನ ಮಾಡ್ತದನಿ, ದಿನಕ್ಕೆ 3 ತಾಸು ಧ್ಯಾನ ಮಾಡ್ತೇನೆ, ನನಗೆ ಒಟ್ಟೆ ಕಾನ್ಸಂಟ್ರೇಷನ್ ಅಂದ್ರೆ ಸ್ತಬ್ಧ ಸ್ಥಿತಿ ಹೋಗ್ತಾನೆ ಇಲ್ಲ, ಬರೀ ಆಲೋಚನೆ ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ. ಅದಕ್ಕೂ ಏನ್ ಮಾಡ್ಬೇಕು ಕೂಡ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಮಾಸ್ಟರ್ಸ್. ಹಂಗಂತ ಧ್ಯಾನ ಮಾಡಿದ ತಕ್ಷಣ ಕೆಲವರು ಮಾಸ್ಟರ್ ಹೇಳ್ತಾರೆ, ನನಗೆ 3rd ಐ ಓಪನ್ ಆಯ್ತು, ಅಥವಾ ಏನೋ ಒಂದು ಬೆಳಕು ಬಂದಂಗ ಆಯ್ತು, ಪತ್ರಿಜಿ ಗುರುಗಳೇ ಬಂದ್ರು, ಅಥವಾ ಯಾರೋ ನನ್ನ ತೀರ್ ಹೋಗಿರ್ತಂತ ತಂದೆ ತಾಯಿಗಳು, ಯಾವ್ದೋ ನಾನು ನಂಬಿದಂತ ಮಾಸ್ಟರ್ ಬಂದ್ರು, ಅಥವಾ ಬರ್ಲೇ ಇಲ್ಲ ನನಗೆ ಯಾರು, ನನ್ಗೆ ಹಂಗಾರ ಯಾರು ಏನು ಬಂದಿಲ್ಲ ಅಂದ್ರೆ ನಂಗೆ ಧ್ಯಾನ ಪರಿಪೂರ್ಣ ಆಗ್ಲಿಲ್ವಾ? ಏನಿಲ್ಲ. ನೀವು ಕಣ್ಣು ಮುಚ್ಚಿಕೊಂಡು ಕಣ್ಣು ಲಾಕ್, ಕೈ ಕಾಲು ಲಾಕ್ ಮಾಡ್ಕೊಂಡ್ ಕುಂತೀರಿ ಅಂತಂದ್ರೆ ನೀವು 100ಕ್ಕೆ 60% ಆ ವೇದಾಗಿದ್ದೀರಿ ಅಂತ ಅಷ್ಟೇ. ಥಾಟ್ಸ್ ಇರ್ಲಿ ಒಳಗಡೆ, ಬಟ್ ಇವೆಲ್ಲವೂ ಲಾಕ್ ಆಗ್ಯಾವ. 60% ಇದ್ರೆ ಆ 40% ಏನೈತಲ್ಲ, ಅದು ಥಾಟ್ಸ್ ಲೆವೆಲ್, ಅದು ಕಂಟ್ರೋಲ್ ಹೋಗ್ಕೊಂಡ್ರೆ ಪ್ರಾಣಾಯಾಮ, ಯೋಗಾಸನ, ಪ್ರಾಣಾಯಾಮ ಅಂತೂ ಕಡ್ಡಾಯ ಮಾಡ್ಲೇಬೇಕು. ಯೋಗಾಸನ ಮಾಡಿದ್ರೆ ಇದೆಲ್ಲದು ಇದಾಗುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದೀರಾ. ನನ್ನ ಮಾತಿನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ, ಅಂದ್ರೆ ವ್ಯತ್ಯಾಸಗಳಿದ್ರೆ ಮಾತಿನಲ್ಲಿ ಪದ ಬಳಕೆಯಲ್ಲಿ ದಯವಿಟ್ಟು ಯಾರಿಗಾದ್ರೂ ನೋವು ಕೊಡ್ತಕ್ಕಂಥ ಮಾತುಗಳಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ತಾವೆಲ್ಲರೂ ಕೇಳಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.